ಹೀರೋ ಆಫ್ ICC ಟೂರ್ನಮೆಂಟ್ಸ್ ಇನ್ ದ ರೀಸೆಂಟ್ ಪಾಸ್ಟ್. ಶ್ರೇಯಸ್ ಅಯ್ಯರ್ ಅವರು ಗೋಲ್ಡನ್ ಆಮ್ ಪಾಟ್ ಅಂತ ಹೊಡೆದು ಕ್ಯಾರಿನ ಎತ್ತಿರಲಿಲ್ಲ ಅಂದಿದ್ದಾರೆ ಡೈರೆಕ್ಟ್ ಹಿಟ್ಟಲ್ಲಿ. ಆ ಮ್ಯಾಚ್ ಏನಾಗ್ತಿತ್ತೋ ಗೊತ್ತಿಲ್ಲ. ಆಫ್ ದ 76 innings in which Kohli has scored 80 or more in ODIs, his boundary percentage is 5%. Of 5% today, ಅದರ ಆ ಮ್ಯಾಚ್ ದಿನ 5,096 balls was the second lowest, only marginally more than 4.34% in his 82 against Sri Lanka. ಇವತ್ತು ಕುಲ್ದೀಪ್ ಯಾದವ್ ಪಾರ್ಟಿಗೆ ಬರ್ತಾರೆ ಅಂತ ನಾನು ಬೆಳಗ್ಗೆ ಇನ್ನ ಮ್ಯಾಚ್ ಸ್ಟಾರ್ಟ್ ಆದಾಗ ಹೇಳಿದೆ. 2 ಮೇನ್ ವಿಕೆಟ್ ಅವರೇ. ಬಟ್ ಕ್ಯಾಪ್ಟನ್ಸಿಲಿ ನನಗೆ ಇನ್ನೊಂದು ಏನ್ ಬೇಜಾರಾಗಿದೆ ಅಂದ್ರೆ ಅಕ್ಷರ್ ಪಟೇಲ್ ಇನ್ನೂ 2 ಓವರ್ ಇತ್ತು. 220 230 ಕಟ್ ಹಾಕ್ಬೋದಾಗಿತ್ತು ನ್ಯೂಜಿಲೆಂಡ್ಗೆ. ಮೀಡಿಯಂ ಪೇಸರ್ಸ್ ಕೊಟ್ಬಿಟ್ಟು 23 ರನ್ ಜಾಸ್ತಿ ಹೊಡ್ಸೋದು. ಬೆಸ್ಟ್ ಪಾರ್ಟ್ ಅಬೌಟ್ ಸೆಕೆಂಡ್ ಇನ್ನಿಂಗ್ಸ್ ವಾಸ್ ದ ಪಾಸಿಟಿವ್ ಸ್ಟಾರ್ಟ್. ನಾನು ನನ್ನ ಗೇಮೇ ಆಡ್ತೀನಿ ಈವನ್ ಇಫ್ ಇಟ್ ಇಸ್ ಫೈನಲ್ಸ್ ಅಂತ ಹೇಳಿ ರೋಹಿತ್ ಶರ್ಮಾ ಬ್ಯಾಕ್ ಮಾಡಿದ್ದು. ಆ್ಯಂಡ್ ಬ್ಯಾಕ್ ಮಾಡಿದ ತಕ್ಕಂಗೆ ಬಂದಿದ್ದ ರಿಸಲ್ಟ್. ಬೆಕ್ಕನ್ನ ನೀನು ಯಾವ ಹೈಟಿನಾರು ಈಗ ಎಸಿ ಹೆಂಗಾರು ಎಸಿ ಇನ್ನೇನು ಲ್ಯಾಂಡ್ ಆಗ್ಬೇಕಾದ್ರೆ ಬಾಡಿ ಟ್ವಿಸ್ಟ್ ಆಗ್ಬಿಟ್ಟು 4 ಕಾಲ್ ಮೇಲೆನೆ ಬೀಳುತ್ತೆ ಅಂತ. ಗ್ಲೆನ್ ಫಿಲಿಪ್ಸ್ ಲಿಟ್ರಲಿ ಹಾಗೆ ಮಾಡಿದ್ ಮೊನ್ನೆ. ಅವರ್ ಫಾಲೋವರ್ಸ್ ಸುಮಾರು ಸಲ ಇದ್ರ ಬಗ್ಗೆ ನಮ್ಮ ಪಾಡ್ಕಾಸ್ಟ್ ಹಾಕಿದಾಗ ಕಮೆಂಟ್ನು ಹಾಕ್ತಾ ಇರ್ತಾರೆ. ಕೇಲ್ ರಾಹುಲ್ ಏನ್ ಮಾಡ್ಬಿಟ್ರು, ಏನಕ್ಕೆ ಅಷ್ಟೊಂದು ಪ್ರೀತಿ ನಿಮ್ ಬಗ್ಗೆ ಅಂತ. ಇವಾಗ ಅವರೇನೆ ಈ ಪಾಡ್ಕಾಸ್ಟ್ ನೋಡಿ ನಿಮ್ಗೆ ಏನ್ ಅನ್ಸ್ತು ಅಂತ ಮತ್ತೆ ಹಾಕಿಪ್ಪ ನೋಡೋಣ. 27 ಕೋಟಿ ಚಾಂಪಿಯನ್ಸ್ ಟ್ರೋಫಿಯಿಂದ ಮೂವಿಯ ಮುಂಚೆ ಒಂದು ಕ್ವಶನ್ ಅಪ್ಪ ನಿಮ್ಮಿಬ್ರಿಗೂ. ಹೇಳಪ್ಪ. ಚಾಂಪಿಯನ್ಸ್ ಟ್ರೋಫಿಗೂ ವರ್ಲ್ಡ್ ಕಪ್ಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ನಮಸ್ಕಾರ 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 ನಮಸ್ಕಾರ. Yes, congratulations champions. ಬ್ರಾವೋ ಚಾಂಪಿಯನ್. ಎಷ್ಟು ದಿನ ಆಗೋಗಿತ್ತಪ್ಪ ಒಂಥರ ಹಿಂಗೆ ಬ್ಯಾಕ್ ಟು ಬ್ಯಾಕ್ ICC ಟ್ರೋಫಿ ಹೊಡೆದು. ಹೌದು ಹೌದೌದು, ತುಂಬಾ ದಿನ ಆಯ್ತು ಬ್ಯಾಕ್ ಟು ಬ್ಯಾಕ್ ಡಾಮಿನೆನ್ಸ್ ಅಲ್ಲಿ ಹೊಡೆದಿರೋದು. ಪ್ಯೂರ್ ಡಾಮಿನೆನ್ಸ್. 2011 2013 ಆದ್ಮೇಲೆ ಇವಾಗ ಮತ್ತೆ 2024 2025 2027 ಲೋಡಿಂಗಾ 26 ಇದೆ ಗುರು. 26 ಮರ್ತ್ಬಿಟ್ಬಿಟ್ಟಿಯಲ್ಲ. T20 ಇದೆಯಲ್ಲ ಮತ್ತೆ. ಅದ್ರದ್ದು ಇನ್ನೂ ಜಾಸ್ತಿ ಪ್ರಾಮಿಸ್ ಕಾಣಿಸ್ತಾ ಇದೆ ಆಕ್ಚುಲಿ. ಹೌದು, ವೈಟ್ ಬಾಲ್ ಅಲ್ಲಿ ಎಲ್ಲಾನು ಪ್ರಾಮಿಸಿಂಗ್ ಇನ್ ಸಿಂಪಲ್ ವರ್ಡ್ಸ್. ಅದು ಕರೆಕ್ಟ್. ಸೊ ಎಸ್, ಅಫಿಷಿಯಲಿ ಮೆನಿ ಕಂಗ್ರ್ಯಾಚುಲೇಷನ್ಸ್. ICC ಚಾಂಪಿಯನ್ಸ್ ಟ್ರೋಫಿ 2025 ನ ಇಂಡಿಯಾ ಕನ್ವಿನ್ಸಿಂಗ್ ಆಗಿ ಒಂದು ಮ್ಯಾಚ್ ಒಂದು ಗೇಮ್ನು ಡ್ರಾಪ್ ಮಾಡದೇ ಇರೋಂಗೆ ಗೆದ್ದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ನೋಡ್ತಿರೋರಿಗೆ, ಮ್ಯಾಚ್ ನೋಡಿ ಎಂಜಾಯ್ ಮಾಡಿದವ್ರಿಗೆ ಎಲ್ರಿಗೂ. ಎಸ್, ಕಂಗ್ರ್ಯಾಚುಲೇಷನ್ಸ್. ಅಬ್ಸಲ್ಯೂಟ್ಲಿ. ನಾವು ಸ್ವಲ್ಪ ಲೇಟಾಗಿ ಬರ್ತಾ ಇದೀವಿ, ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಎಲ್ಲರೂ ಬ್ಯುಸಿ ಇದ್ವಿ. ವೀಕೆಂಡು ಮ್ಯಾಚ್ನೇ ಒಂಥರ ಕೆಲಸಗಳ ಮಧ್ಯ ನೋಡಿರೋ ಗ್ರೂಪ್ ಆಗೋಯ್ತು ಈ ಸರಿ. ಹೌದು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, 1-2 ದಿನ. ಜೀರ್ಣಿಸ್ಕೊಳಕ್ಕೆ ಟೈಮ್ ತೊಗೊಂಡ್ವಿ ಅನ್ಕೊಂಡು ನೀವು ಜೀರ್ಣಿಸ್ಕೊಂಬಿಡಿ ತಪ್ಪನ. ಕರೆಕ್ಟ್. ಅದು ಎರಡು ಕ್ರಿಟಿಕಲ್ ಮ್ಯಾಚ್ ಬಗ್ಗೆ ಮಾತಾಡಬೇಕು ನಾವು ಅದು ಇವತ್ತಿನ ದಿವಸ. ಲೈಕ್ ಇಂಡಿಯಾ ಆಸ್ಟ್ರೇಲಿಯಾ ಸೆಮೀಸು, ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ಸ್. ಎಕ್ಸಾಕ್ಟ್ಲಿ. ಹೌದು. ಸೊ ಶುರು ಮಾಡೋಣ ವಿತೌಟ್ ಎನಿ ಡಿಲೇ. ಫೈನಲ್ಸ್ಗೆ ಮುಂಚೆ ನೀವು ಹೇಳ್ದಂಗೆ ಮರ್ಗವ್ರೆ, ಇಂಡಿಯಾ ಆಸ್ಟ್ರೇಲಿಯಾ ಸೆಮಿಫೈನಲ್ಸ್ ಬಗ್ಗೆ ಮಾತಾಡೋಣ. ಸೊ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಓಪನಿಂಗ್ ಲೈನ್ ನಾನೇನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಆಸ್ಟ್ರೇಲಿಯಾ ಮೇಲೆ ಇದ್ದಿದ್ದು ಸೆಮಿಫೈನಲ್ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಈವನ್ ಕಾಂಟೆಸ್ಟ್ಸ್ ದಟ್ ದಿಸ್ ಟೂರ್ನಮೆಂಟ್ ಸಾ. ಒಪ್ಕೋಬೋದಾ? ಎಸ್. ಯಾವ ತರ ಅಂತಾನು ಜನಗಳಿಗೆ ತಿಳಿಸ್ಬಿಡಿ. ಯಾಕಂದ್ರೆ ಈಗ್ಲೂ ಹೇಳ್ತಾರೆ ಡಿಪ್ಲೀಟೆಡ್ ಸೈಡು, ನಮ್ದು ಮೇನ್ ಪ್ಲೇಯರ್ಸ್ ಇರ್ಲಿಲ್ಲ, ಆಮೇಲೆ ಇಂಡಿಯಾ ಕಡೆ ಫುಲ್ ಟೀಮು, ಅದ ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡ್ ಅಲ್ಲ ಆಸ್ಟ್ರೇಲಿಯಾದು. ಸೊ ಆತರ ಎಲ್ಲ ಮಾತುಗಳು ಸಾಕಷ್ಟು ಬಂದಿದೆ. 2023 ವರ್ಲ್ಡ್ ಕಪ್ ಅಲ್ಲೂ ಇಂಡಿಯಾ ಫುಲ್ ಸ್ಕ್ವಾಡ್ ಆಡಿಲ್ಲ. ಹಾರ್ದಿಕ್ ಪಾಂಡ್ಯ ಇರ್ಲಿಲ್ಲ. 2025 ಚಾಂಪಿಯನ್ಸ್ ಟ್ರೋಫಿಲೂ ಕೂಡ ಫುಲ್ ಸ್ಕ್ವಾಡ್ ಆಡ್ಲಿಲ್ಲ. ವರ್ಲ್ಡ್ ನಂಬರ್ 1 ಬೌಲರ್ ಇರ್ಲಿಲ್ಲ. ವರ್ಲ್ಡ್ ನಂಬರ್ 1 ಪ್ಲೇಯರ್ ಅನ್ಬೋದು. ಎಕ್ಸಾಕ್ಟ್ಲಿ. ICC ಕ್ರಿಕೆಟರ್ ಆಫ್ ದ ಇಯರ್ ಇರ್ಲಿಲ್ಲ. ನಾವು ಅದ್ರ ಬಗ್ಗೆ ಏನೂ ಸೌಂಡೇ ಮಾಡ್ಲಿಲ್ಲ. ಖಂಡಿತ. ಮೋರ್ ದನ್ ಎನಿಥಿಂಗ್, ಬಿಲ್ಡಪ್ ಟು ಸೆಮಿಫೈನಲ್ ಆಸ್ಟ್ರೇಲಿಯಾದು ತೊಗೊಂಡ್ರೆ 2 ರೈನ್ ಇಂಪ್ಯಾಕ್ಟೆಡ್ ಮ್ಯಾಚಸ್. ಒಂದು ಸಖತ್ತಾಗಿ ಇಂಗ್ಲೆಂಡ್ ಮೇಲೆ ಗೆದ್ರು. ಓಕೆ, ಬಟ್ ಈವನ್ ದೆನ್ ಮೇಜರ್ ಕಮೆಂಟ್ ಬಂದಿದ್ದು ಆಸ್ಟ್ರೇಲಿಯನ್ ಟೀಮ್ ಬಗ್ಗೆ, ದೇರ್ ಬೌಲಿಂಗ್ ಅಟ್ಯಾಕ್ ಇಸ್ ಇನ್ಎಕ್ಸ್ಪೀರಿಯನ್ಸ್ಡ್. ಅದರಲ್ಲೂ ಈ ಕಡೆ ದುಬೈಗೆ ಬಂದು ಆ ಸ್ಲೋ ಪಿಚ್ಗೆ ರೆಡಿಯಾಗಿ ಸಡನ್ನಾಗಿ ಅಡ್ಯಾಪ್ಟ್ ಆಗಿಬಿಟ್ಟು ಆಡಬೇಕು, ಗೆಲ್ಲಬೇಕು ಅನ್ನೋ ಥರದ್ದು. ಸೊ ಒಂದೆಲ್ಲೋ ಫೀಲಿಂಗ್ ಇತ್ತು ಇನ್ ಜನರಲ್. ಅಂದರೆ ಆಸ್ಟ್ರೇಲಿಯಾ ಮೇಲೆ ಬ್ರೀಸಿ ಆಗಿರುತ್ತೆ ಮ್ಯಾಚು, ಅವ್ರು ತುಂಬ ಕಷ್ಟಪಡ್ಬೋದು. ಬೌಲರ್ಸ್ ಇನ್ಎಕ್ಸ್ಪೀರಿಯನ್ಸು, ಕಂಡೀಷನ್ಸ್ ತುಂಬ ಈಸಿ ಆಗ್ಬಿಡಿ. ಅಫ್ಕೋರ್ಸ್ ಕಂಡೀಷನ್ಸ್ ಏನಪ್ಪ, ಇಂಡಿಯಾಗೆ ಹೋಮ್ ಕಂಡೀಷನ್ಸ್ ಕೊಟ್ಟಂಗಲ್ವಾ ಈ ಇದರಲ್ಲಿ, ಆಸ್ ಪರ್ ರೆಸ್ಟ್ ಆಫ್ ದ ಎಕ್ಸ್ಪರ್ಟ್ಸ್ ಒಂದೇ ಅಲ್ಲ, ರೆಸ್ಟ್ ಆಫ್ ದ ವರ್ಲ್ಡ್. ಆಸ್ ಪರ್ ರೆಸ್ಟ್ ಆಫ್ ದ ವರ್ಲ್ಡ್ ಇಂಡಿಯಾಗೆ ಮೋರ್ ದೆನ್ ಹೋಮ್ ಕಂಡೀಷನ್ ಅಂತಾರೆ. ಹೋಮ್ ಕಂಡೀಷನ್ಗೂ ಫ್ರೆಂಡ್ಲಿ ಆಗಿರುವಂಥ ಕಂಡೀಷನ್ ಕೊಟ್ಟು ಅವರೇ ಗೆಲ್ಲಿ ಅಂತ ಇದು ಮಾಡಿರುವಂಥ ಟೂರ್ನಮೆಂಟ್. ಈ ಥರ ಇರಬೇಕಾದ್ರೆ ಆಸ್ಟ್ರೇಲಿಯಾ ಬರುತ್ತೆ, ಎಂಥ ಸವಾಲು ಹಾಕತ್ತೆ ಅಂದರೆ 267 ಹೊಡಿತಾರೆ.
ಪ್ರಾಬ್ಲಿ ದುಬೈದದು ಹೈಯೆಸ್ಟ್ ಸ್ಕೋರ್ ಹೌದು 267, ಹೌದಾ? ಅದಲ್ಲದೆ ಹೋಲ್ ಬ್ಯಾಟಿಂಗ್ ಯೂನಿಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಲ್ಲಿ. ಸೊ ಟ್ರಾವಿಸ್ ಹೆಡ್ ಸ್ಟಾರ್ಟ್ ಮಾಡಿದ್ ನೋಡಿದ್ರೆ 300 ಹೊಡೆಯೋಂಗಿತ್ತು. ಸೊ ಹೌದು. ಎಲ್ಲ ಫ್ಲಾಶ್ ಬ್ಯಾಕು ಕಣ್ಮುಂದೆ ಹೊಡೆದಿದೆ ಅವತ್ತಿನ ದಿನ. ರವಿಶಾಸ್ತ್ರಿ ಸ್ಟಾರ್ಟ್ ಡೈಲಾಗ್ ಮಾಡಿದಾಗ 300 ಬರುತ್ತೆ ಅಲ್ಲಿ ಇಲ್ವಾ ಅನ್ನೋದಕ್ಕಿಂತ ಐ ಥಿಂಕ್ ಮಿಡಲ್ ಓವರ್ಸ್ ಅಲ್ಲಿ ಸ್ಟೀವನ್ ಸ್ಮಿತ್ ಮತ್ತೆ ಅಲೆಕ್ಸ್ ಕ್ಯಾರಿ ಆಡಿದಾಗ ಎಸ್ ಒಂಥರ ಒಂದ್ ಪಕ್ಕ ಆಗಿತ್ತು, ಓಕೆ ಎನಿಥಿಂಗ್ ಅಬೌಟ್ 290 ಇರುತ್ತೆ ನಮ್ದು ಚೇಸು ಅಂತ. ಎಸ್. ಸೊ 280+ ಎಲ್ಲ ಹೊಡೆದ್ಬಿಟ್ಟಿದ್ರೆ ಗೇಮ್ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು ಎಷ್ಟು ಕ್ಲೋಸ್ ಮ್ಯಾಚ್ ಇತ್ತು ಅಂತ. ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಇದು ಆಲ್ಮೋಸ್ಟ್ ಕೈ ಬಿಟ್ಟು ಹೋಗುವಂಥ ಮ್ಯಾಚ್ ಆಗ್ಬಿಟ್ಟಿರೋದು. ಸೊ ಒನ್ಸ್ ಅಗೇನ್ ಹೀರೋ ಆಫ್ ICC ಟೂರ್ನಮೆಂಟ್ಸ್ ಇನ್ ದ ರೀಸೆಂಟ್ ಪಾಸ್ಟ್ ಶ್ರೇಯಸ್ ಅಯ್ಯರ್ ಅವರು ಗೋಲ್ಡನ್ ಆರ್ಮ್ ಪಾಟ್ ಅಂತ ಹೊಡೆದು ಕ್ಯಾರಿನ ಎತ್ತಿರಲಿಲ್ಲ ಅಂದಿದ್ದಾರೆ ಡೈರೆಕ್ಟ್ ಹಿಟ್ಟಲ್ಲಿ. ಆ ಮ್ಯಾಚ್ ಏನಾಗ್ತಿತ್ತೋ ಗೊತ್ತಿಲ್ಲ. ಸೊ ದೀಸ್ ಮೊಮೆಂಟ್ಸ್ ಆಫ್ ಬ್ರಿಲಿಯನ್ಸ್ ಇಸ್ ವಾಟ್ ಮೇಡ್ ದ ಮ್ಯಾಚ್. ಎಕ್ಸಾಕ್ಟ್ಲಿ. ಎಸ್, ಹೇಳಿ ನಿಮ್ಮ ಅನಾಲಿಸಿಸ್ ಹೇಳಿ. ಸಚಿನ್, ಮೇ ಬಿ ಯು ಕ್ಯಾನ್ ಸ್ಟಾರ್ಟ್. ಅನಂತರ ನೀವು ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿದ್ರಿ. ಎಲ್ಲರೂ ಬ್ಯಾಟಿಂಗು ಬೌಲಿಂಗ್ ಬಗ್ಗೆ ಫೋಕಸ್ ಮಾಡ್ತಾರೆ. ಈ ಸ್ಮಾಲ್ ಪೀಸಸ್ ಆಫ್ ಬ್ರಿಲಿಯನ್ಸು ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಹೆಂಗ್ ತಿರುಗುತ್ತೆ ಗೇಮ್ಸು, ಅದು ಹೇಳ್ತಾರಲ್ಲ ಸೇಯಿಂಗ್ ಇದೆ, ಕ್ಯಾಚಸ್ ಇನ್ ಮ್ಯಾಚಸ್ ಅಂತ. ಸೊ ಗ್ರೌಂಡ್ ಫೀಲ್ಡಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಗೇಮ್ಸ್ ಅಲ್ಲಿ. ಸೊ ಆ ಮೊಮೆಂಟ್ ಆಫ್ ಬ್ರಿಲಿಯನ್ಸು ಪ್ರಾಬ್ಲಿ 25-30 ರನ್ ಶಾರ್ಟ್ ಆಯ್ತು. ಕಾಮೆಂಟೇಟರ್ಸ್ ಕೂಡ ಆನ್ ಏರ್ ಹೇಳಿದ್ರು, ಆ ರನ್ಔಟ್ ಇಂದ 25-30 ರನ್ ಶಾರ್ಟ್ ಆಗಿ ಇಂಡಿಯಾ ಫೇವರ್ 60-40 ಆಯ್ತು ಎಂಡ್ ಆಫ್ ಫಸ್ಟ್ ಹಾಫ್ ಅಲ್ಲಿ ಅಂತ. ಸೊ ಗ್ರೌಂಡ್ ಯಂಗ್ಸ್ಟರ್ಸ್ ಯಾರೇ ನೋಡ್ತಿದ್ರು, ಇಟ್ ಇಸ್ ನಾಟ್ ಓನ್ಲಿ ಬ್ಯಾಟಿಂಗ್ ಬೌಲಿಂಗ್, ನಿಮ್ ಫೀಲ್ಡಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಕ್ರೂಷಿಯಲ್ ಗೇಮ್ಸ್ ಅಲ್ಲಿ. ರೈಟ್ ಭಾರ್ಗವ್. ಸೊ ಫಸ್ಟ್ ಹಾಫ್ ಅಲ್ಲಿ ಅದಾದ್ರೆ ನೆಕ್ಸ್ಟ್ ಏನಪ್ಪ? ಆಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇತ್ತು, ನಾವು ಮಿಸ್ ಮಾಡ್ತಾ ಇದ್ದನ್ನ. ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ. ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ಸ್ಟೀವ್ ಸ್ಮಿತ್ ವಿಕೆಟ್ ಎತ್ತಿದ್ದು. ಸ್ಟೀವ್ ಸ್ಮಿತ್ ವಿಕೆಟ್ ಅದು ಫುಲ್ ಟಾಸ್ ಬೋಲ್ಡ್ ಆದ್ರು ಅನ್ನೋದಕ್ಕೆ ಹೇಳಕ್ಕೆ, ಬಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಗೋಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಏನ್ ಮಾಡಿದ್ರು ಆ ಟೈಮಲ್ಲಿ, ನಿಮ್ಗೆ ಆಫ್ ಸೈಡ್ ನ ಓಪನ್ ಬಿಟ್ಬಿಟ್ಟು ನಿಮ್ಗೆ ಎಲ್ಲ ಒಂಥರ ವಿಕೆಟ್ ಹಿಂದೆ ಲೈಕ್ ಪಾಯಿಂಟ್ ಮತ್ತೆ ಅದ್ರ ಹಿಂದೆ ಪ್ಯಾಕ್ ಮಾಡ್ಬಿಟ್ಟು ಬೌನ್ಸರ್ ಹಾಕ್ತಾರೇನೋ ಅನ್ನೋ ತರ ನಿಮ್ಗೆ ಫ್ರಂಟ್ ಆಫ್ ದ ವಿಕೆಟ್ ಆಫ್ ಸೈಡ್ ಓಪನ್ ಬಿಟ್ಬಿಟ್ಟು ಅವ್ರಿಗೆ ಆ ಕಡೆನೆ ಹೊಡ್ಸಕ್ಕೆ ರೂಮ್ ತಗೊಂಡು ಹೊಡ್ಸಕ್ ಟ್ರೈ ಮಾಡಿದ್ರು. ಅಂಡ್ ಯಾರ್ಕರ್ ಹಾಕೋ ಪ್ಲಾನ್ ಅಲ್ಲಿ ಇದ್ದಾಗ ಫುಲ್ ಟಾಸ್ ಆಯ್ತು ಅದು. ಬಟ್ ಸ್ಟಿಲ್ ಅವ್ರು ಏನ್ ಮಾಡಿಸ್ಬೇಕು ಅಂತಿದ್ರು ಅದನ್ನೇ ಮಾಡಕ್ ಹೋಗಿ ಕೊನೆಗೆ ಔಟ್ ಆದ್ರು ಸ್ಟೀವ್ ಸ್ಮಿತ್ ಅವರು. ಸೊ ನಾಟ್ ಜಸ್ಟ್ ಒಂಥರ ಫೀಲ್ಡಿಂಗ್ ಮೊಮೆಂಟ್ ಆಫ್ ಬ್ರಿಲಿಯನ್ಸ್ ಅಲ್ಲ, ಈವನ್ ಆ ಕ್ಯಾಪ್ಟನ್ಸಿ ಅದು ರೋಹಿತ್ ಶರ್ಮಾನೇ ಆಗಿರ್ಬೋದು ಅಥವಾ ಯಾರೇ ಕೊಟ್ರೋ ಅದ್ರಲ್ಲಿ ಸೀನಿಯರ್ ಮ್ಯಾನೇಜ್ಮೆಂಟ್, ಇವಾಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ಯಾರ್ಯಾರು ಇದ್ರೋ ಸೀನಿಯರ್ ಟು ಎಕ್ಸಿಕ್ಯೂಟ್ ದಟ್ ಪ್ಲಾನ್ ಅಲ್ವಾ. ಆ ಮೂಮೆಂಟ್ ಅಲ್ಲಿ ನೀವು ಏನೇ ಒಬ್ಬ ಪ್ಲೇಯರ್ದು ಎಷ್ಟೇ ವಿಡಿಯೋ ಅನಾಲಿಸಿಸ್ ನೋಡ್ಕೊಂಬಂದು ಹಂಗಾಡ್ತಾರೆ ಹಿಂಗಾಕ್ಬೇಕು ಅಂತ ಏನೇ ಅನ್ಕೊಂಡಿದ್ರು, ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅದಕ್ಕೆ ನಾವು ಹೆಂಗೆ ಟ್ಯಾಕಲ್ ಮಾಡ್ತೀವಿ ಅಂತ ಕ್ರೂಷಿಯಲ್ ಮ್ಯಾಚಸ್ ಎಲ್ಲ ಯೋಚನೆ ಮಾಡೋ ವಿಕೆಟ್ ಎತ್ತದ ನೋಡಿ. ಅದಕ್ಕೆ ಆ ಎಕ್ಸ್ಪೀರಿಯನ್ಸು, ಆಮೇಲೆ ಆಲ್ ದಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ ಅದಕ್ಕೆ ಹೇಳೋದು. ಸೊ ದಟ್ ವಾಸ್ ಒನ್ ಮೋರ್ ಮೂಮೆಂಟ್ ಆಫ್ ಬ್ರಿಲಿಯನ್ಸ್. ಅಲ್ಲಿಂದ ಆಮೇಲೆ ಚೇಸಿಗೆ ಬಂದಾಗ ನಿಮ್ಗೆ ಮಾತಾಡಕ್ ಬಿಡ್ತೀನಿ ಅಂತ ಹೇಳಿ. ಅಲ್ಲ ಹೇಳ್ಬೇಕಾವತ್ತು ನಾವು ಮಾತಾಡಿದ್ದು. ನೀವು ಏನ್ ಸ್ಟಾಟ್ಸ್? ಸಾರಿ, ಸಿಂಗಲ್ಸ್ ಪರ್ಸೆಂಟೇಜ್ ಸ್ಟಾಟ್ಸ್ ಹೇಳ್ಬೇಕು. ಓ ಯಾ. ಸೊ ಸಾರಿ, ಅದನ್ನ ತೆಗೆದೇ ನೋಡ್ಬೇಕು, ಯಾಕಂದ್ರೆ ಅದೊಂಥರ ಕಿಲಾಡಿ ಸ್ಟಾಟ್ಸ್ ಅದು. ಸೊ ಲೆಟ್ ಮಿ ಜಸ್ಟ್ ಪುಲ್ ಇಟ್ ಅಪ್. 56%. ಹಾ, ಎಲ್ಲಿ ಓ ನನ್ನ ಮೆಸೇಜ್ಗಳು ನಂಗೆ ಸಿಗ್ತಾ ಇಲ್ಲ. ಬಟ್ ಎನಿವೇಸ್ ನಾನು ಅದನ್ನ ಹುಡುಕ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಇದು ಏನೋ ಚೇಸ್ ಮಾಸ್ಟರ್ ಅಥವಾ ಚೇಸ್ಗೆ ಒಂದು ಮಾಸ್ಟರ್ ಕ್ಲಾಸ್ ಕೊಡ್ತಾ ಇದ್ದಾರೆ ಅಂತ ನಾವು ಸುಮಾರು ಸರಿ ಮಾತಾಡಿರೋದು ಕೇಳಿದೀವಿ ಕೂಡ. ಬಟ್ ಕ್ರೂಷಿಯಲ್ ಟೈಮಲ್ಲಿ ಈ ಥರ ಸೆಮಿಫೈನಲ್ಸ್ ಅಂತ ಬಂದಾಗ, ಪರ್ಟಿಕ್ಯುಲರ್ಲಿ ಈ ಥರ ಲೋ ಆ್ಯಂಡ್ ಸ್ಲೋ ವಿಕೆಟ್ಸು ಇವೆಲ್ಲನೂ ಒಂದು ಕ್ರಂಚ್ ಗೇಮ್ ಅಂತ ತಗೊಂಡ್ರೆ ಹೆಂಗೆ ಚೇಸ್ ಮಾಡಬೇಕು, ಹೇಗೆ ಮಿಡ್ಲ್ ಓವರ್ಸಲ್ಲಿ ಮಿಲ್ಕ್ ಮಾಡಬೇಕು ರನ್ಸ್. ಲಿಟ್ರಲಿ ಹಿಂಗೆ ಅಂದರೆ ಪಾಯಿಂಟ್ಗೆ ಕವರ್ಗೆ ಮಧ್ಯ ಟ್ಯಾಪ್ ಮಾಡು ಓಡು, ಟ್ಯಾಪ್ ಮಾಡು ಓಡು, ಟ್ಯಾಪ್ ಮಾಡು ಓಡು. ಇದು ಎಷ್ಟು ಫ್ರಸ್ಟ್ರೇಟ್ ಮಾಡಿತ್ತು ಆಸ್ಟ್ರೇಲಿಯನ್ಸ್ನ ಅಂದರೆ ದೇ ಆಲ್ಮೋಸ್ಟ್ ಲುಕ್ ಕ್ಲೂಲೆಸ್. ಇನ್ನೊಂದು ಮೇಜರು, ಸ್ಪಿನ್ನರ್ಸ್ಗೆ ಈ ನಡುವೆ ತುಂಬ ಔಟ್ ಆಗ್ತಾ ಇದ್ರು ವಿರಾಟ್ ಕೊಹ್ಲಿ. ಸೊ ಗೂಗ್ಲಿನ ಸರಿಯಾಗಿ ರೀಡ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಲೆಗ್ ಸ್ಪಿನ್ನರ್ಸ್ಗಳಿಗೆ ಅವ್ರಿಗೆಲ್ಲ ತಡ್ಕಾಡ್ತಿದ್ರು. ಬಟ್ ಅವತ್ತಿನ ದಿನ ಅವತ್ತಂತೂ ಆ ಥರದ್ದು ಯಾವ ಇನ್ಸ್ಟಿಂಕ್ಟ್ಸು ತೋರಿಸ್ದೆ, ಆಲ್ಮೋಸ್ಟ್ ಚಾನ್ಸ್ಲೆಸ್ಸು. ಮ್ಯಾಕ್ಸ್ವೆಲ್ ಒಂದು ಕ್ಯಾಚ್ ಡ್ರಾಪ್ ಮಾಡಿರೋದು ಒಂದು ಮೊಮೆಂಟ್ ಆಫ್ ಏನೋ ಒಂದು ಲಾಫ್ಟೆಡ್ ಶಾಟ್ ಹೊಡೆಯಕ್ಕೆ ಹೋಗಿ ಇದು ಏನಂತಾರೆ ಅದು ಫಾರ್ವರ್ಡ್ ಸಿಲಿಮಿಡ್ ಆಫ್ ಅಲ್ಲಿ ಆಲ್ಮೋಸ್ಟ್ ಕ್ಯಾಚ್ ಕೊಟ್ಟಿದ್ರು. ಬಟ್ ಈ ಬೌಲರ್ ಕೂಡ ಕೈ ಹಾಕಿ ಅಲ್ಲಿ ಡಿಸ್ಟ್ರಾಕ್ಟ್ ಆಗಿ ಒಂದು ಚಾನ್ಸ್ ಅಂತ ಸಿಕ್ತು. ಅದೊಂದು ಬಾಲ್ ಬಿಟ್ರೆ ಅಬ್ಸಲ್ಯೂಟ್ಲಿ ಆಲ್ಮೋಸ್ಟ್ ನಥಿಂಗ್ ಇನ್ ದಿ ಏರ್. ಆ ರೇಂಜ್ಗಿತ್ತು ಇನ್ನಿಂಗ್ಸು. ವೆರಿ ವೆಲ್ ಡಿಸರ್ವ್ಡ್ ಫಾರ್ ಅ ಸೆಂಚುರಿ. 56 ಸಿಂಗಲ್ಸ್. ಕರೆಕ್ಟ್. ಸ್ಟಾಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಇಲ್ಲೇ ಸ್ಟಾಟ್ಸ್ ನೋಡ್ತಾ ಇದ್ದೆ. 56 ಸಿಂಗಲ್ಸ್
ಡಬಲ್ಸ್ ನೋಡ್ರೆ 4 4 2D ಹೊಡಿದ್ದಾರೆ, ಐದೇ ಬೌಂಡ್ರಿ. ಸೊ 84 ಅಲ್ಲಿ ಬರೀ 20 ರನ್ ಬೌಂಡ್ರೀಸ್ ಬಂದಿದೆ. ಅಂಡ್ ಕಂಟ್ರೋಲ್ ಸ್ಟ್ರೋಕ್ ಕಂಟ್ರೋಲ್ ಪರ್ಸೆಂಟೇಜ್ 86% ಇದೆ. ಸೊ 100 ಬಾಲ್ ಆಡಿದ್ರೆ 86 ಬಾಲ್ಸ್ ಮಿಡ್ಲ್ ಮಾಡಿದ್ದಾರೆ. ರೈಟ್, ಮಿಡ್ಲ್ ಮಾಡಿದ್ದಾರೆ, ಎಲ್ಲಿ ಇಂಟೆಂಡೆಡ್ ಇತ್ತು ಅಲ್ಲೇ ಹೋಗಿದೆ. ಅದೇ ಪ್ಲೇಸ್ ಮಾಡಿದ್ದಾರೆ ನೀಟಾಗಿ, ಮಿಡ್ಲ್ ಮಾಡಿದ್ದಾರೆ. ಅಂಡ್ ಹೇಳ್ದಂಗೆ ನೀಟಾಗಿ ಎಲ್ಲಿ ಆಡ್ಬೇಕು ಅಂತೀರ ಅಲ್ಲಿಗೆ ಹೋಗಿದೆ. ಸೊ ಸ್ಟಾಟ್ ಬಗ್ಗೆ ಆಗಲೇ ಭಾರ್ಗವ್ ಮೆನ್ಷನ್ ಮಾಡಿದ್ದ. ಏನ್ ಸ್ಟಾಟ್ಸ್ ಅಂದ್ರೆ, ಆಫ್ ದ 76 innings in which Kohli has scored 80 or more in ODIs, his boundary percentage is 5%. Of 5% today, ಅದರ ಆ ಮ್ಯಾಚ್ ದಿನ 5 fours in 96 balls was the second lowest, only marginally more than 4.34% in his 82 against ಶ್ರೀಲಂಕಾ. ಅಂದ್ರೆ ಒಂದು ಪಿಚ್ನ ರೀಡ್ ಮಾಡಿ ಅಲ್ಲಿಗೆ ಏನ್ ನೆಸೆಸಿಟಿ ಇದೆ ಅದನ್ನ ಆಡೋದಲ್ಲದೆ ಟೀಮ್ಗೆ ಏನ್ ನೆಸೆಸಿಟಿ ಇದೆ, ವಿಚ್ ಇಸ್ ಎನ್ಶೋರಿಂಗ್ ದ ಪ್ರೆಷರ್ ಡಸಂಟ್ ಗೆಟ್ ಟು ರೆಸ್ಟ್ ಆಫ್ ದ ಬ್ಯಾಟರ್ಸ್. ನನಗೆ ಬೌಂಡ್ರಿ ಈ ಥರ ಪಿಕ್ಚರ್ ಹೊಡೆಯೋಕ್ಕಲ್ಲ, ಆರ್ ನನಗೆ ಬರೋ ಸ್ಕಿಲ್ಲು ನನ್ನ ಬೌಲರ್ಸ್ನ ಫ್ರಸ್ಟ್ರೇಟ್ ಮಾಡಿ ಸಿಂಗಲ್ಸು ಡಬಲ್ಸು ಓಡ್ತೀನಿ, ನನ್ನ ಫಿಟ್ನೆಸ್ ಇರೋದಲ್ಲಿ ನಾನು ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನೋ ಆಟ ಒಂದು ಕಡೆ ಆದರೆ, ಬೇರೆ ಯಾರಿಗೂ ಪ್ರೆಷರ್ ಬಿಲ್ಡ್ ಆಗೋಕ್ಕೆ ಬಿಟ್ಟಿಲ್ಲ. ಆ ಥರ ಒಂದು ಸ್ಟ್ರೈಕ್ ರೇಟ್ ಇಟ್ಕೊಂಡು ಆಡಿದರೆ 250, 260, 270 ಮೇ ನಾಟ್ ಬಿ ಅ ಬಿಗ್ ಸ್ಕೋರ್ ಇನ್ ಟುಡೇಸ್ ವೈಟ್ ಬಾಲ್ ಕ್ರಿಕೆಟ್. ಅದು ಹೆಂಗೆ ಚೇಂಜ್ ಆಗಿದೆಯೋ ಆ ಲೆಕ್ಕ ಎಲ್ಲ ತೊಗೊಂಡ್ರೆ, ಬಟ್ ಆ ಸರ್ಫೇಸ್ಗೆ ಬೇಕಾಗಿದ್ದ ರೀತಿ ಹೇಗೆ ಆಡಬೇಕು ಅಂತ ತೋರಿಸ್ಕೊಟ್ಟಿರೋದು ಅವತ್ತಿನ ದಿನ ವಿರಾಟ್ ಕೊಹ್ಲಿ. ಆ್ಯಂಡ್ ಐ ಥಿಂಕ್ ಅದನ್ನ ಸುಮಾರು ಮ್ಯಾಚ್ಗಳು ಈ ಟೂರ್ನಮೆಂಟಲ್ಲೇ ತೋರಿಸ್ಬಿಟ್ರು ಕೂಡ. ಮಿಸ್ ಔಟ್ ಆನ್ ಅ ಸೆಂಚುರಿ, ಏನೋ ಹೊಡೆದು ಬಿಸಾಕ್ಬಿಡೋಣ ಅನ್ನೋ ಜೋಶಲ್ಲಿ ಹೋಗಿ ಒಂದು ಆ 14% ಲಾಸ್ ಆಫ್ ಕಂಟ್ರೋಲ್ ಒಂದೇ ಬಾಲಲ್ಲಿ ಆಯ್ತು. ಗೂಗ್ಲಿ ಪಿಕ್ ಮಾಡಿದ್ರು. ಅವ್ರು ಹೇಳಿದ್ರು ಕೂಡ, ಡಗೌಟಲ್ಲಿ ಕುಟ್ಕೊಂಡು ಕ್ಯಾಮ್ರಾ ಪ್ಯಾನ್ ಆದಾಗ ಅವ್ರು ಹೇಳಿದ್ರು, ಗೂಗ್ಲಿ ಪಿಕ್ ಮಾಡಿದೆ, ವೈಡ್ ಮಿಡ್ ಆನ್ ಹೊಡಿಯಕ್ಕೆ ಹೋದೆ, ಬೇಸಿಕಲಿ ಮಿಡ್ ವಿಕೆಟ್ ಕಂಟ್ರಿಬ್ಯೂಷನ್ ಹೊಡಿಯಕ್ಕೆ ಹೋದೆ, ಬಟ್ ಅನ್ಫಾರ್ಚುನೇಟ್ಲಿ ಸ್ಲೋ ವಿಕೆಟ್ ನೇಚರ್ ಆಫ್ ವಿಕೆಟ್ ಸ್ಲೋ ಇರೋದ್ರಿಂದ ಅದು ಲಾಂಗ್ ಆನ್ ಕಡೆಗೆ ಹೋಯ್ತು ಅಂತ ಅವರು ಹೇಳ್ತಾರೆ. ಆಕ್ಚುಲಿ ಅದನ್ನ ಅಲ್ಲ, ಸ್ಟಾರ್ಟ್ ಏನೋ ಇಷ್ಟು ಫಾಸ್ಟ್ ಆಗಿ ಓದ್ಬಿಟ್ರಿ, ಅದರದ್ದು ಪ್ರಾಮುಖ್ಯತೆ ಏನ್ ಹೇಳ್ಬೇಕು ಅಂತಂದ್ರೆ, ಈಗಿನ ಮಾಡರ್ನ್ ಜನರೇಷನ್ ಆಫ್ ಕ್ರಿಕೆಟ್ ಅಲ್ಲಿ ಯಾರಾನ ಒಬ್ಬ ಪ್ಲೇಯರ್ 80 ರನ್ಗಿಂತ ಜಾಸ್ತಿ ಹೊಡೆದಿದ್ದಾರೆ ಅಂತಂದ್ರೆ ಅದು 60% 70% ಆಫ್ ದ ರನ್ಸ್ ಬೌಂಡ್ರೀಸ್ ಅಲ್ಲಿ ಬಂದಿರುತ್ತೆ. ನೀವು ನೋಡಿದ್ರೆ ಒಂದ್ 10 ಫೋರ್ಸ್ 10 6 ಆತರ 8 ಆತರ ಇದ್ದಾಗ ಕೇವಲ 5% ಮಾತ್ರ ಬೌಂಡ್ರಿ ಹೊಡೆದಿದ್ದಾರೆ ಅಂತಂದ್ರೆ, ಆ ಹೀಟ್ ಅಲ್ಲಿ ಇದ್ರಲ್ಲಿ ಇನ್ನ ಅವ್ರು 36 ರಿಟೈರ್ ಆಗ್ತಾರ, ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಯ್ತು, ರಿಟೈರ್ ಅನ್ನ ಹೈ ಅನ್ನೋದಕ್ಕೆ. ಅಂಡ್ ಅವ್ರ ಫೀಲ್ಡಿಂಗ್ ಕೂಡ ನೋಡ್ತಾ ಇದ್ರೆ ಥ್ರೂ ಔಟ್ ದ ಟೂರ್ನಮೆಂಟ್ ಎಲ್ಲೂನು ಅವ್ರು ಒಂಥರ ತೋರಿಸ್ಕೊಟ್ಟಿಲ್ಲ. 27 ಅಲ್ಲ, ನಾನು ನೆಕ್ಸ್ಟ್ 31 ರೆಡಿ ಇದೀನಿ ಅನ್ನೋ ತರನೇ ತೋರಿಸಿದ್ರು ಗುರು. ಇದೆಲ್ಲ ಬಂದಿರೋದು 50 ಓವರ್ ಫೀಲ್ಡಿಂಗ್ ಮಾಡಾದ್ಮೇಲೆ. ಎಕ್ಸಾಕ್ಟ್ಲಿ ಮತ್ತೆ ಮಠ ಮಧ್ಯಾಹ್ನ 50 ಓವರ್ ಫೀಲ್ಡಿಂಗ್ ಮಾಡಿ ಆಮೇಲೆ ಬ್ಯಾಟಿಂಗ್ ಆಲ್ಮೋಸ್ಟ್ 10th ಓವರ್ ಒಳಗೆ ಬಂದು ಈ ತರ ಆಡಿ ಮ್ಯಾಚ್ ಆಲ್ಮೋಸ್ಟ್ ಮುಗಿಸ್ಕೊಟ್ಬಿಟ್ಟು ಹೋಗಿದ್ದು. ಸೊ ಫಿಟ್ನೆಸ್ಸು, ಮ್ಯಾಚ್ ಅವೇರ್ನೆಸ್ಸು, ಮತ್ತೆ ಪ್ರೆಸೆನ್ಸ್ ಆಫ್ ಮೈಂಡ್, ಏನು ಆಡಬೇಕು, ಎಷ್ಟು ಇಂಟೆನ್ಸಿಟಿಲಿ ಆಡಬೇಕು, ಇದೆಲ್ಲಾನು ತೊಗೊಂಡ್ರೆ ಅಷ್ಟೇ ವಿಂಟೇಜ್. ಇನ್ನೇನು ಹೇಳೋಷ್ಟಿಲ್ಲ ಅದರಲ್ಲಿ. ಖಂಡಿತ. ಅಂದ್ರೆ ಅದನ್ನ ಮಾಡ್ಕೊಂಡ್ ಬರ್ತೀರ ಅವರು, ಹೊಸದೇನಲ್ಲ ಅದು. ಇಟ್ಸ್ ರೆಗ್ಯುಲರ್ ಡೇ ಇನ್ ಆಫೀಸ್ ಅವ್ರಿಗೆ, ಜಸ್ಟ್ ಅನ್ ಅದರ್ ಗೇಮ್. ಎಸ್, ಒಂದು ವೀಕ್ನೆಸ್ ಇದೆ ಅಂದ ತಕ್ಷಣ ರೈಟ್ ಆಫ್ ಮಾಡಬಾರ್ದು, ಪರ್ಟಿಕ್ಯುಲರ್ಲಿ ಕ್ರಿಕೆಟಲ್ಲಿ ಪ್ಲೇಯರ್ಸ್ನ, ಅನ್ಲೆಸ್ ದೇ ಫೀಲ್ ಇಟ್ ಇಸ್ ಡನ್ ಅನ್ನೋದಕ್ಕೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಸೊ ಓಕೆ, ಸೆಮಿಫೈನಲ್ಸ್ ಹಾಗಾಗತ್ತೆ, ಗೆಲ್ತಾರೆ. ಸೆಮಿಫೈನಲ್ಸ್ ಗೆಲ್ತಾರೆ. ಆ ಸೆಮಿಫೈನಲ್ಸ್ ಮುಗಿಯಕ್ಕಿಂತ ಮುಂದೆ ಹೋಗೋಕ್ಕಿಂತ ಮುಂಚೆ ನಾವು ಬರೀ ವಿರಾಟ್ ಕೊಹ್ಲಿ ಒಬ್ರ ಬಗ್ಗೆನೇ ಮಾತಾಡಿದ್ರೆ ತಪ್ಪಾಗತ್ತೆ. ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಎಲ್ಲ ಲೈಕ್ ಒನ್ ಆಫ್ ದ ಮೇನ್, ನಾನು ಐ ನೋ ಅನಂತ್ ಅವರು ಅಗ್ರಿ ಮಾಡ್ತಾರೆ ಇದರಲ್ಲಿ ಅಂತ, ಫಾರ್ ಮೀ ದ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಫಾರ್ ಇಂಡಿಯಾ ಹ್ಯಾಸ್ ಬಿನ್ ಶ್ರೇಯಸ್ ಅಯ್ಯರ್ ಗುರು. ಎಸ್, ಎಲ್ಲ ಮ್ಯಾಚ್ ಅವ್ರು ಬಿಗ್ 100s ಬಂದಿಲ್ದೇ ಇರ್ಬೋದು, ಬಿಗ್ 50s ಬಂದಿಲ್ದೇ ಇರ್ಬೋದು, ಬಟ್ ಎಲ್ಲಾ ಮ್ಯಾಚ್ ಕ್ರೂಷಿಯಲ್ ಟೈಮ್ ಅಲ್ಲಿ ಬಂದು ಆ ರನ್ಗಳು ಹೊಡೆದು ಅವ್ರು ಏನಕ್ಕೆ ಆ ನಂಬರ್ 4 ಸ್ಪಾಟ್ ಅಲ್ಲಿ ಸ್ಪಿನ್ ಗೆ ಚೆನ್ನಾಗಿ ಆಡ್ತಾರೆ, ಅದಕ್ಕೋಸ್ಕರ ಇದ್ದಾರೆ ಅಂತ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಒಂಥರ ಎಲ್ಲೋ ಅವ್ರಿಗೆ ಡೊಮೆಸ್ಟಿಕ್ ಆಡ್ತಾ ಇರ್ಲಿಲ್ಲ ಅಂತ ಕಾಂಟ್ರಾಕ್ಟ್ ಇಂದ ತೆಗೆದಿದ್ದು ತುಂಬಾ ಮನ್ಸಿಗೆ ಹಚ್ಕೊಂಡು ಮತ್ತೆ ಡೊಮೆಸ್ಟಿಕ್ ಅಲ್ಲೆಲ್ಲ ಆಡಿ ಅದ್ರ ಬಗ್ಗೆ ನಾವು ಹೇಳಿದೀವಿ. ಹಿ ಹಸ್ ಪ್ರೂವ್ಡ್ ಇಟ್. ದ ಅನ್ಸಂಗ್ ಹೀರೋ ಫಾರ್ ಇಂಡಿಯನ್ ಟೀಮ್ ದೇರ್ ಆರ್ 2 ಪೀಪಲ್ ಆಕ್ಚುಲಿ. ಒಂದು ಶ್ರೇಯಸ್ ಅಯ್ಯರ್, ಇನ್ನೊಂದು ಸಚಿನ್ ಗೆಳಕ್ ಬಿಡ್ತೀನಿ, ಅಕ್ಷರ್ ಪಟೇಲ್ ಒಂದು. ಇನ್ನೊಂದು ನಾವು ರೀಲೇ ಬಿಟ್ಬಿಟ್ಟಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ KL ರಾಹುಲ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅಂದ್ರೆ he has made it his own ಆ ಪೊಸಿಷನ್. ಮತ್ತೆ ಶ್ರೇಯಸ್ ಅಯ್ಯರ್ ಕೂಡ ಡಿಸರ್ವ್ಡ್ ಕ್ರೆಡಿಟ್ಸ್ ಬರ್ತಾ ಇಲ್ಲ. ಸೊ ಬಿಕಾಸ್ ಇಂಡಿಯನ್ ಇದೊಂದೇ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆಲ್ 11 ಹ್ಯಾವ್ ಕಾಂಟ್ರಿಬ್ಯೂಟೆಡ್. ನಮ್ ವರ್ಲ್ಡ್ ಕಪ್ 2023 ನೋಡಿದ್ರು ಇಟ್ ವಾಸ್ ಮೇಜರ್ಲಿ ಸ್ಟಾರ್ಲಾಟ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು, ಅವ್ರ ಬಿಗ್ ನೇಮ್ಸ್ ಕಾಂಟ್ರಿಬ್ಯೂಷನ್ ಬರ್ತಾ ಇತ್ತು, ಟಾಪ್ ಆರ್ಡರ್ ಕಾಂಟ್ರಿಬ್ಯೂಷನ್ ಬರ್ತಾ ಇತ್ತು. ಬಟ್ ಈ ಚಾಂಪಿಯನ್ಸ್ ಟ್ರೋಫಿಲಿ ಏನಾಗಿದೆ, ಫ್ರಮ್ 1 to 11 ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಯಾವ್ದೇ ಚೇಸ್ ಅಲ್ಲಿ ನಾವು
KL ರಾಹುಲ್ ಕಿಂತ ಐ ಮೀನ್ ಜಡೇಜಾ ಅವ್ರು ಆದ್ಮೇಲೆ ಬ್ಯಾಟಿಂಗ್ ತೋರಿಸಲೇ ಇಲ್ಲ ಯಾರಿಗೂ. ನಮ್ಮ ಬೌಲರ್ಸ್ಗೆ ಪ್ರೆಷರ್ ಕೊಡ್ಲಿಲ್ಲ, ನಾವು ಅದರಲ್ಲೇ ಮುಗಿಸ್ತೀವಿ, ನಾವು ರೆಸ್ಟ್ ಕೊಡ್ತಾ ರೆಸ್ಪಾನ್ಸಿಬಿಲಿಟಿ ಇದ್ವಿ ನಾವು. ತಗೊಂಡು ನೀವು ಬೌಲಿಂಗ್ ಹಾಕಿದ್ರೆ ಬಿಟ್ಬಿಡಿ, ನಾವೇ ಮುಗಿಸ್ತೀವಿ ಅಂತ ಇವನ್ ಇನ್ಕ್ಲೂಡಿಂಗ್ ಫೈನಲ್ಸ್ ಜಡೇಜಾಕ್ಕಿಂತ ಮುಂದೆ ಹೋಗ್ಲಿಲ್ಲ ನಮ್ಮ ಬ್ಯಾಟಿಂಗ್ ಲೈನ್. ಹೌದು. ಅದನ್ನ ವೀಕ್ನೆಸ್ ಅಂತಾನೆ ಅನ್ಬೋದು. ನಂಬರ್ 8 ಆದ್ಮೇಲೆ ನಮಗೆ ಬ್ಯಾಟಿಂಗ್ ಇಲ್ಲ ಅಂದ್ರೆ ನಾವು ನಂಬರ್ 8 ತನಕ ಸ್ಟ್ರಾಂಗ್ ಇಟ್ಕೊಂಡಿದ್ವಿ, ಬೇಡ ನಮಗೆ ನಂಬರ್ 8 ಆದ್ಮೇಲೆ ಬ್ಯಾಟಿಂಗ್ ಅಷ್ಟೇ, ಎಕ್ಸಾಕ್ಟ್ಲಿ. ತೋರಿಸಿರೋದು. ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಶುರು ಆಗೋ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರೋಹಿತ್ ಶರ್ಮಾ ಹೇಳ್ತಾರೆ, ಪ್ರೆಸ್ ಇಂದ ಒಂದು ಕ್ವಶನ್ ಬರುತ್ತೆ, 5 ಜನ ಸ್ಪಿನ್ನರ್ಸ್ ತಗೊಂಡ್ ಬರ್ತಾ ಇದೀರಲ್ಲ, ಉಲ್ಟಾ ಹೊಡಿಯಲ್ವಾ ನಿಮ್ಗೆ ಅಂತ. ಅದಕ್ಕೆ ಅವಾಗ ರೋಹಿತ್ ಶರ್ಮಾ ಏನ್ ಹೇಳ್ತಾರೆ ಅಂದ್ರೆ, 5 ಜನ ಸ್ಪಿನ್ನರ್ಸ್ ಅಲ್ಲ, 3 ಜನ ಆಲ್ರೌಂಡರ್ಸ್, 2 ಸ್ಪಿನ್ನರ್ಸ್ ಇರೋದು ಅಂತ. ಸೊ ಬೇಸಿಕಲಿ 3 ಜನ ಬೌಲರ್ಸ್, 8 ಜನ ಬ್ಯಾಟರ್ಸ್ ಆಡಿದ್ ನಾವು. ಎಕ್ಸಾಕ್ಟ್ಲಿ 3 ಜನ ಆಲ್ರೌಂಡರ್ಸ್, 5 ಜನ ಬ್ಯಾಟರ್ಸ್. ಹೌದು. ಅಂದ್ರೆ ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಒಂದು ಟೆಂಪ್ಲೇಟ್ ಅಂತ ನಿಜವಾಗ್ಲೂ ಹಾಕ್ಲೇಬೇಕು ಅನ್ನೋದಾದ್ರೆ, ಐ ಥಿಂಕ್ ಇಂಡಿಯನ್ ಸ್ಕ್ವಾಡ್ ಅಂಡ್ ಇಂಡಿಯನ್ ಟೀಮ್ ಅವ್ರು ಹಾಕೊಟ್ಟಿದ್ದ ಟೆಂಪ್ಲೇಟ್ ನ ಫಾಲೋ ಮಾಡೋದು ಫುಲ್ ಪ್ರೂಫ್ ಆಗೋ ಚಾನ್ಸಸ್ ಅಂತ ಇದೆ. ನೀನು ಹೇಳ್ದಂಗೆ ಸಚಿನ್ 11 ಜನ ಆಡಿದ್ರು, ಬಟ್ ಹೇಗೆ ಆಡಿದ್ರು ಅಂತ ತಗೊಂಡ್ರೆ, ಪವರ್ ಪ್ಲೇ 6 ರನ್ ರೇಟ್ ಯೂಸ್ ಮಾಡಿದ್ರು. ನಾನು ಬರೀ ಇಂಡಿಯಾದ ಮಾತ್ರ ಹೇಳ್ತಾ ಇದೀನಿ. ಸೊ ದುಬೈ ಪಿಚ್ಚು ನಾವು 350 ಹೊಡಿಲಿಲ್ಲ, ಹೊಡೆದಿದ್ದೆ 250 ರನ್ಗಳು. ಓಕೆ, ಸೊ ಆ 250ಗೆ 6 ರನ್ ಮೇಂಟೈನ್ ಮಾಡೋದೇ ಇಟ್ಸ್ ಅಬೋವ್ ಆವ್ರೇಜ್ ಸ್ಕೋರ್ ಅಂತ. ಸೊ ಪವರ್ ಪ್ಲೇನಲ್ಲಿ ಓಪನರ್ಸ್ ಆ ಕೆಲಸ ಮಾಡಿದ್ರು. ಓಪನರ್ಸ್ ಅಲ್ಲಿ ಒಬ್ರು ಹೋಗ್ಲಿ ಇಬ್ರು ಹೋಗ್ಲಿ, ನೆಕ್ಸ್ಟ್ ಬರ್ತಿದ್ದು ನಂಬರ್ 3 ನಂಬರ್ 4 ಸ್ಟಡಿಂಗ್ ದ ಶೇಪ್ ಆ್ಯಂಡ್ ಇನ್ಶೋರಿಂಗ್ ನಥಿಂಗ್ ಇಸ್ ಔಟ್ ಆಫ್ ಕಂಟ್ರೋಲ್. ರಿಕ್ವೈರ್ಡ್ ರನ್ ರೇಟ್ ಚೇಸಿಂಗ್ ಟೈಮಲ್ಲಿ ಅಥವಾ ಟಾರ್ಗೆಟ್ ಸೆಟ್ ಮಾಡ್ಬೇಕಾದ್ರೆ ಏನು ಪಿಚ್ನ ರೀಡ್ ಮಾಡಿ, ಅದೇ ಪಿಚ್ನ ರೀಡ್ ಮಾಡಿ ಈ ಸ್ಕೋರ್ ಮುಟ್ಬೇಕು ಅಂತ ಏನಾರು ಇದ್ದರೆ ಬೀಯಿಂಗ್ ದೇರ್ ಅದರ ಆಸ್ಪಾಸಲ್ಲೇ ಇರೋವಂಥದ್ದು, ಅದು ಆ ಕಡೆ. ನೆಕ್ಸ್ಟ್ ಲಾಸ್ಟ್ 15-20 ಓವರ್ಸ್ ಅಂತ ಬಂದಾಗ ಆಲ್ರೌಂಡರ್ಸ್ ಬರ್ತಾರೆ. ಆಲ್ರೌಂಡರ್ಸ್ ಅಲ್ಲೂ ವೆರೈಟಿ, ಇಬ್ರು ಪವರ್ ಹಿಟರ್ಸ್ ಇದ್ದಾರೆ, ಇನ್ನೊಬ್ಬ ಸ್ಟಡಿ ಮಾಡೋವಂಥವನಿದ್ದಾನೆ, ಇನ್ನೊಬ್ಬ ಯಾರೋ ಬರ್ತಾರೆ ಎಲ್ಲಾರನ್ನೂ ನಾನು ನೋಡ್ಕೋತೀನಿ ಅಂತಾರೆ. ಅಕ್ಷರ್ ಪಟೇಲ್ ಬಗ್ಗೆ ಹೇಳಿದ್ದು ಸಚಿನ್ ಅದೇ ರೀಸನ್ಗೆ. ಸೊ ನ್ಯೂಜಿಲೆಂಡ್ ಮೇಲೆ ಮ್ಯಾಚ್ ತೊಗೊಂಡ್ರೆ ಜಸ್ಟ್ ಬಿಫೋರ್ ಸೆಮಿಫೈನಲ್ಸು ಟಾಪ್ ಆರ್ಡರ್ ಹೊಟ್ಟೋಗ್ಬಿಡುತ್ತೆ ಬೇಗ. ಶ್ರೇಯಸ್ ಅಯ್ಯರ್ ಇಸ್ ಅವ್ರ ಗೇಮ್ನ ಅವ್ರು ಆಡ್ತಿದ್ದಾರೆ, ಬಟ್ ಇನ್ನೊಂದು ಎಂಡಲ್ಲಿ ಅವ್ರನ್ನ ಹುಚ್ಚನಾಯಿ ಥರ ಓಡಿಸೋ ಹಂಗೆ ಯಾರೂ ಇರಲಿಲ್ಲ. ಮಿಲ್ಕ್ ಮಾಡೋಣ. ಬಟ್ ಅಕ್ಷರ್ ಪಟೇಲ್ ತೋರಿಸಿದ ಮೆಚುರಿಟಿ ಅವತ್ತು ಇಟ್ ಹಸ್ ಕ್ಯಾರಿಡ್ ಫಾರ್ ದ ಹೋಲ್ ಟೂರ್ನಮೆಂಟ್ ಅಗೇನ್. ನಾಕ್ಔಟ್ ಸ್ಟೇಜ್ಗೂ ಬಂತು, ಸೆಮೀಸ್ ಆ್ಯಂಡ್ ಫೈನಲ್ಸ್ಗೆ. ಆ್ಯಂಡ್ ಯಾವ ರೀತಿ ಆಡಿದ್ರು, ಎಷ್ಟು ಬಾಲ್ಸ್ ತೊಗೋತಾ ಇದ್ರು ಅವರು, ಸ್ಟ್ರೈಕ್ ರೊಟೇಟ್ ಹೇಗೆ ಮಾಡಿದ್ರು. ಸೊ ಪ್ಲೇಡ್ ದೇರ್ ರೋಲ್ ಟು ದ ಪರ್ಫೆಕ್ಷನ್. ಆ್ಯಂಡ್ ಟಚಿಂಗ್ ಡಿಸ್ಟೆನ್ಸಿಗೆ ಬರೋಕ್ಕೆ ಹಾರ್ದಿಕ್ ಪಾಂಡ್ಯ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಇವಾಗ ಆಲ್ಮೋಸ್ಟ್ 6.5 ರನ್ ರೇಟ್ ರಿಕ್ವೈರ್ಡ್ ರನ್ ರೇಟ್ ಆದರೆ ಚೇಸಿಂಗ್ ಇದರಲ್ಲಿ ಒಂದು ಓವರ್ ಯಾವುದೋ ಒಂದು ಪಿಕ್ ಮಾಡೋರು ಅದರಲ್ಲಿ 2-3 ಬಾಲ್ ಟಾರ್ಗೆಟ್ ಮಾಡ್ತಾ ಇದ್ದು. ಯೂಸ್ ಟು ಬ್ರಿಂಗ್ ದ ರಿಕ್ವೈರ್ಡ್ ರನ್ ರೇಟ್ ಟು 4 or 3. ಆಮೇಲೆ ನಮ್ಮ ಬೆಂಗಳೂರು ಹುಡುಗ ಮಿಕ್ಕಿದ್ದು ನೋಡ್ಕೊಳ್ಳೋರು, ನಾನಿದ್ದೀನಿ, ಏನು ಯೋಚನೆ ಮಾಡಬೇಡಿ, ಅಲ್ಲಿ ತನಕ ಸಿಂಗಲ್ಲು ಡಬಲ್ ಅಂದ್ಕೊಂಡು ಪಟ್ ಅಂತ ಒಂದು 2 ಶಾಟ್ ಹೊಡೆದು ಎಲ್ಲ ಮುಗಿಸಿ. ರೈಟ್ ಫ್ರಮ್ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ ಬಾಂಗ್ಲಾದೇಶ್ ಫೈನಲ್ಸ್ ತನಕನೂ ಇದೇ ನಡ್ಕೊಂಬಂದಿದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಕ್ಲಾಸಿಕಲ್ ಇನ್ ನೇಚರ್. ಗಂಗೂಲಿ ಪೀರಿಯಡು ಆ ಕಡೆ ಹೋಯ್ತು ಅಂದರೆ ನಮ್ಗೆ ಇದೇ ಟೆಂಪ್ಲೇಟಾಗಿ ಕಾಣಿಸ್ತಾ ಇದ್ದು. ಓನ್ಲಿ ಥಿಂಗ್ ಇಸ್ ಸ್ಕಿಲ್ ಲೆವೆಲ್, ಫಿಟ್ನೆಸ್ ಲೆವೆಲ್ ಇದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಸೊ ಪ್ರಾಬ್ಲಿ ದಟ್ ಇಸ್ ಆ್ಯಡಿಂಗ್ ದಟ್ ಫ್ಯಾಕ್ಟರ್ ಆಫ್ ವಿನ್ನಿಂಗ್ ಟೂರ್ನಮೆಂಟ್. ಈ ಹಾರ್ದಿಕ್ ಪಾಂಡ್ಯ ಆಡ್ತಾ ಇದ್ರೆ ನನ್ಗೆ ಏನ್ ಗೊತ್ತಾ, ಇಲ್ಲಿ ನಮ್ಮ ಲೋಕಲ್ ಚೆನ್ನಮನ್ಕೆರೆ ಅಥವಾ ಟೆನಿಸ್ ಬಾಲ್ ಆಡ್ತಾ ಇರ್ತಾರಲ್ಲ, ಅವರೆಲ್ಲ ಹೆಂಗೆ ಟಾರ್ಗೆಟ್ ಮಾಡೋದು ಸ್ಕೋರ್ಗಳನ್ನ ಅಂತಂದ್ರೆ, ನಿನ್ಗೆ 10 ಬಾಲ್ 40 ಅಥವಾ 10 ಬಾಲ್ 36 ಎಲ್ಲ ಬೇಕು ಅಂತಂದ್ರು ಅವ್ರು ಮಾತಾಡೋ ರೇಂಜ್ ಹೆಂಗಿರುತ್ತೆ ಅಂದ್ರೆ ಗೇಮ್ ಅವ್ರ ಕಡೆನೇ ಇದೆ ಅಂತ. 6-8 ಬೇಕಾಗಿರೋದು, 6-8 ಗೆಲ್ಲಕ್ಕಂಗೆ ಅಂತ ಯೋಚನೆ. ಹಾರ್ದಿಕ್ ಪಾಂಡ್ಯ ಅದು ಅಷ್ಟೇ, ಎಕ್ಸ್ಟ್ರಾ 4 ಬಾಲ್ ಇದೆ ಅಂತ. ಎಕ್ಸ್ಟ್ರಾ 4 ಬಾಲ್ ಇದೆ, 3 8 ಸಾಕು. ಅವರೆಲ್ಲ ಪಾಪ ಆಸ್ಟ್ರೇಲಿಯಾ ಟ್ರೈ ಮಾಡಿದ್ರು, 3 ಜನ ಫೀಲ್ಡರ್ ಅಂದ್ರೆ ಧೋನಿ ಲೀಫ್ ಕೊಂಡಿದ್ದು ಅಂತ ಹೇಳ್ಬೇಕ, ಕಿರಣ್ ಪೊಲಾರ್ಡ್ ನಿಲ್ಸ್ತಾ ಇದ್ರು ಮುಂಚೆ ಆತರ. ಅಲ್ಲಿ ಸ್ಟ್ರೀಟ್ ಬೌಲರ್ ಇಂದ ಒಬ್ಬ ಫೀಲ್ಡರ್, ಹಿಂಗ್ ಎಲ್ಲಾರ ನಿಲ್ಸ್ಕೋ, 10 ಜನ ನಿಲ್ಸ್ಕೋ, ನಾನು ನೋಡಿದ್ರೆ ಸೈಡ್ ಸ್ಕ್ರೀನ್ ದಾಟೆ ಹೋಗೋದು. ಎಷ್ಟು ಮ್ಯಾಚ್ ಅಲ್ಲಿ ಐದರ್ 2 ಸಿಕ್ಸಸ್ ಪರ್ ಓವರ್ ಇರೋದು ಅಥವಾ ಆಲ್ಮೋಸ್ಟ್ ಕನ್ಸಿಕ್ಯೂಟಿವ್ ಸಿಕ್ಸಸ್ ಇರೋದು ತಾರೆ. ಮಾರ್ಜಿನ್ ಆಫ್ ಎರರ್ ಇಲ್ಲ. ನಿಮ್ಗೆ ಅದು ಅವ್ರಿಗೆ ಏನೋ ಲೆಗ್ ಸ್ಪಿನ್ನರ್ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತು, ಅಷ್ಟು ಕನ್ಸಿಸ್ಟೆಂಟ್ ಆಗಿ ಯಾವ ಲೆಗ್ ಸ್ಪಿನ್ನರ್ ಅವ್ರಿಗೆ ರಿಸ್ಟ್ ಸ್ಪಿನ್ನರ್ಸ್ ನಿಮ್ಗೆ ಒಂದೇ ಸ್ಪಾಟ್ ಹಿಡಿಯಕ್ಕೆ ಕಷ್ಟ, ಒಂದನ ಎಡುತ್ತಾರೆ, ಆ ಒಂದ್ ಬಾಲ್ ಕಾಯ್ತೀನಿ ನಾನು ಅಷ್ಟೇ. ಅದು ಮುಂದೆ ಬರಲ್ಲ, ನಿಂತಲ್ಲೇ ಹೊಡಿಯೋದು. ಪವರ್ ಜನರೇಟ್ ಮಾಡೋದು ಹೆಂಗೆ ಅಂದ್ರೆ ಕೈ ಸಮೇತ ಆಚೆ ಹೋಗ್ಬೇಕು ಹಂಗೆ. ಸೊ ಯಾ, ಸೊ ದಟ್ ಈಸ್ ಅಬೌಟ್ ದ ಟೀಮ್. ಸೊ ಫೈನಲ್ಸ್ ಬಗ್ಗೆ ಬಂದರೆ ಹೇಳಿಪಾ. ಫೈನಲ್ಸ್ ವಾಸ್ ಆಲ್ಸೋ ವೆರಿ ವೆಲ್ ಫಾಟ್. ಅಂದರೆ ಈವನ್ ಸ್ಟೀವನ್ಸ್ ಅಂತಾನೆ ಇತ್ತು ಆಲ್ಮೋಸ್ಟ್ ಫುಲ್ ಮ್ಯಾಚು, ಬಟ್ ಸ್ಟಿಲ್ ನೆವರ್ ಔಟ್ ಆಫ್ ಕಂಟ್ರೋಲ್. ಸೊ ಐ ಡೋಂಟ್ ಥಿಂಕ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಫಿನಿಶ್ ಅಂತ ಹೇಳೋಕ್ಕಾಗಲ್ಲ. ಇಟ್ ವಾಸ್ ಥ್ರಿಲ್ಲಿಂಗ್ ಎನಫ್ ಫಾರ್ ಅ ಫೈನಲ್, ಬಟ್ ಆಲ್ಸೋ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯು ಆರ್ ಸೆನ್ಸಿಂಗ್ ಬರುತ್ತೆ, 1 6 ಬರುತ್ತೆ, 2 6 ಬರುತ್ತೆ ಅಂತ. ಸೊ ಆ ರೀತಿ ಗೆದ್ದಿದ್ದು ಮ್ಯಾಚು. ಬಟ್ ಮೇ ಬಿ ಲೆಟ್ಸ್ ಟಾಕ್ ಔಟ್ ದ ಫಸ್ಟ್ ಇನ್ನಿಂಗ್ಸ್. ನ್ಯೂಜಿಲೆಂಡ್ ಟಾರ್ಗೆಟ್ ಸೆಟ್ ಮಾಡೋಕ್ಕಾರೆ ಆಫ್ ಟು ಅ ಫ್ಲೈಯರ್. ರಚಿನ್ ರವೀಂದ್ರ ಅಂತೂ ಟ್ರಾವಿಸ್ ಹೆಡ್ಗಿಂತಲೂ ಒಳ್ಳೆ ಸ್ಟಾರ್ಟ್ ಕೊಟ್ಟರು. ಅಂದರೆ ನಾನು ಹೇಳ್ತಾ ಇರೋದು ಯಾಕೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಇಫ್ ಟ್ರಾವಿಸ್ ಹೆಡ್ ಈಸ್ ಯುವರ್ ನೆಮಿಸಿಸ್, ನಮಗೆ ಸುಮಾರು ಕಡೆ ಹರ್ಟ್ ಮಾಡಿದರೆ, ರಚಿನ್ ರವೀಂದ್ರ ಅದ್ಮೇಲೆ ಉಪ್ಪು ಹಾಕ್ದಂಗೆ ಹೊಡಿತಾ ಇದ್ದಿದ್ದು ಆ್ಯಕ್ಚುಲಿ. ಸಖತ್ತಾಗಿ ಆಡಿದ್ರು. ಆ್ಯಂಡ್ ಅದನ್ನ ಸುಮ್ಮನೆ ಪ್ರೊಜೆಕ್ಟ್ ಮಾಡಿದ್ರು ನಾವು ಕ್ಲೋಸ್ ಆಗು ಬರೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ. ಅದೇ ರೀತಿ ಏನಾರು ಆಡ್ಬಿಟ್ಟಿದ್ರೆ. ಆ್ಯಂಡ್ ಅವ್ರ ಕಡೆ ಡೆಪ್ತ್ ಏನು ಕಮ್ಮಿನ,
ಆಮೇಲೆ ಬರೋರು ಯಾರ್ಯಾರು ಇದ್ರು, ಎಂತೆಂಥ ಪ್ಲೇಯರ್ಸ್ ಇದ್ದಾರೆ ಅಂತ ತೊಗೊಂಡ್ರೆ. ಸೊ ಫ್ರಮ್ ದೇರ್ ಆಲ್ಮೋಸ್ಟ್ 30 ಓವರ್ಸ್ ಏನು ಸ್ಕೋರ್ ಬರ್ದಿರಂಗೆ, ಲಿಟ್ರಲಿ ಏನು ಸ್ಕೋರ್ ಬರ್ದಿರಂಗೆ ಕಟ್ ಹಾಕಿದ್ರು ನಮ್ಮ ಸ್ಪಿನ್ನರ್ಸ್. ಸೊ ಇದ್ರ ಬಗ್ಗೆ ಮಾತಾಡಿ ಭಾರ್ಗವ್. ಆಕ್ಚುಲಿ ಇದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಅವತ್ತು ಆಕ್ಚುಲಿ ನಮ್ದು ಅದೊಂದು ಮ್ಯಾಚ್ ನಡೀತಾ ಇತ್ತು, ಅಲ್ಲೂ ಡಿಬೇಟ್ ನಡೀತಾ ಇತ್ತು, ಇವತ್ತು ಯಾರಪ್ಪ ನಮ್ಗೆ 5 ಫಾರ್ ಎತ್ತವರು ಅಂತ. ನಾನು 5 ಫಾರ್ ಎತ್ತಾರೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ಕುಲ್ದೀಪ್ ಯಾದವ್ ಬೌಲಿಂಗ್ ಬೇಕಾದ್ರೆ ತುಂಬಾ ಮಾತಾಡ್ತಾ ಇದಾರೆ, ಲೈಕ್ ಅವರು ನಾಟ್ ಕಮಿಂಗ್ ಟು ದ ಪಾರ್ಟಿ, ವಿಕೆಟ್ಸ್ ಎತ್ತಾ ಇಲ್ಲ, ಪಿಕ್ ಮಾಡ್ತಾ ಇದಾರೆ ಅವ್ರನ್ನ ಅಂತೆಲ್ಲ ಹೇಳಿದ್ರು ಅಂತ ಅನ್ಕೋತಾ ಇದಾರೆ. ಬಟ್ ಸ್ಟಿಲ್ ಅವ್ರಿಗೆ ಏನ್ ಬೇಕಾಗಿತ್ತು ಅದ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ವರುಣ್ ಚಕ್ರವರ್ತಿ ವಿಕೆಟ್ ಬರ್ತಾ ಇತ್ತು. ಇವತ್ತು ಕುಲ್ದೀಪ್ ಯಾದವ್ ಪಾರ್ಟಿಗೆ ಬರ್ತಾರೆ ಅಂತ ನಾನು ಬೆಳಗ್ಗೆ ಇನ್ನ ಮ್ಯಾಚ್ ಸ್ಟಾರ್ಟ್ ಆದಾಗ ಹೇಳಿದೆ. 2 ಮೇನ್ ವಿಕೆಟ್ ಅವರೇ ಎತ್ಕೊಟ್ಟು. ಸೊ ಯಾವ್ದೋ ಒಂದ್ 2-3 ಮ್ಯಾಚು ವಿಕೆಟ್ಸ್ ಬರ್ಲಿಲ್ಲ ಅಂದಿದ್ ಮಾತ್ರಕ್ಕೆ ಒಂದ್ ನಿಮ್ದು ಪ್ರೈಮ್ ಬೌಲರ್ನ ರೈಟ್ ಆಫ್ ಮಾಡಬೇಡಿ ಯಾರು, ದಯವಿಟ್ಟು. ಸುಮಾರು ಸೋಷಿಯಲ್ ಮೀಡಿಯಾ ನೋಡ್ಬಿಟ್ವಿ, ಕುಲ್ದೀಪ್ ಯಾದವ್ ಎಫೆಕ್ಟಿವ್ ಇಲ್ಲ, ಇನ್ಯಾರನ್ನ ಕರ್ಕೊಂಡ್ ಬಂದ್ಬಿಡಿ, ಹರ್ಷದೀಪನ್ ಕರ್ಕೊಂಡ್ ಬರ್ಬೇಕಾ ಫೈನಲ್ಸ್ಗೆ. ಅಂದ್ರೆ ಅಷ್ಟು ಆರಾಮಾಗಿ ಎತ್ಕೊಂಡ್ ಬಂದಿದ್ದಾರೆ, ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ ನಮ್ಮ ಬೌಲರ್ಸ್ಗೆ ಆ ಪಿಚ್ಚು. ಇನ್ಯಾಕೆ ಚೇಂಜ್ ಮಾಡ್ಬೇಕು? ಅಂದ್ರೆ ಬೇಸಿಕ್ಲಿ ಇಟ್ ಇಸ್ ಆಲ್ ಅಬೌಟ್ ಪಾರ್ಟ್ನರ್ಶಿಪ್ಸ್. ಬ್ಯಾಟಿಂಗ್ ಆಡಬೇಕಾದ್ರೂ ಕೂಡ ನಮ್ದು ಸೆಟ್ ಟೆಂಪ್ಲೇಟ್ ಇದೆ. ನಮ್ದೇನ್ ಟೆಂಪ್ಲೇಟ್ ಇದೆ? ಓಪನಿಂಗ್ ಬಂದ್ರೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಒಬ್ರು ಅಗ್ರೆಸರ್, ಒಬ್ರು ಸ್ಟ್ರೈಕ್ ರೊಟೇಟ್ ಮಾಡೋರು. ನಂಬರ್ 3, ನಂಬರ್ 4 ಒಬ್ರು ಸ್ಟ್ರೈಕ್ ರೊಟೇಟ್ ಮಾಡೋರು, ಒಬ್ರು ಅಗ್ರೆಸರ್. 5, 6 ಸೇಮ್ ಇದೆ. ಸೊ ಬೌಲಿಂಗ್ ಅಲ್ಲೂ ಕೂಡ ಒಬ್ಬನೇ ವಿಕೆಟ್ ಎತ್ತೀನಿ, 5 ವಿಕೆಟ್, 8 ವಿಕೆಟ್, 10 ವಿಕೆಟ್ ತೆಗಿತೀನಿ ಅಂತ ಆಗಲ್ಲ. ಒಂದ್ ಕಡೆ ಭಾರ್ಗವ್ ಕಂಟ್ರೋಲ್ ಮಾಡಿದ್ರೆ ಆಪೋಸಿಟ್ ಎಂಡ್ ಡೆಫಿನೆಟ್ ಆಗಿ ವಿಕೆಟ್ಸ್ ಬೀಳುತ್ತೆ. ದಟ್ ಈಸ್ ಹೌ ಇಟ್ ಈಸ್. ಕ್ರಿಕೆಟ್ ಹಂಗೆ ಆಡಕ್ಕಾಗೋದು. ನಾನು ವಿಕೆಟ್ ಎತ್ತೀನಿ, ನೀನು ವಿಕೆಟ್ ಆಗಲ್ಲ. ಅದು ಎಲ್ಲರೂ ಕುಲ್ದೀಪ್ ಯಾದವ್ ಥ್ರೆಟ್ ಅಂತಾನೆ ಆಡ್ಕೊಳಕ್ ಟ್ರೈ ಮಾಡಿದ್ರು ಹೊರತು ಅದಕ್ಕೆ ವಿಕೆಟ್ ಸಿಗ್ಲಿಲ್ಲ ಕುಲ್ದೀಪ್ ಯಾದವ್ಗೆ. ಆ ಕಡೆ ವಿಕೆಟ್ ಸಿಕ್ತು. ಫೈನಲ್ಸ್ ಅಲ್ಲಿ ಏನ್ ಮಾಡಿದ್ರು, ಕುಲ್ದೀಪ್ ಯಾದವ್ ಸರ್ಪ್ರೈಸ್ ಆಗಿ ಬಂದಿದೆ ಆಕ್ಚುಲಿ. ಪವರ್ ಪ್ಲೇ ಬೌಲಿಂಗ್ ಮಾಡ್ಲಿಲ್ಲ. ವರುಣ್ ಚಕ್ರವರ್ತಿ ಯಾವಾಗ 5 ವಿಕೆಟ್ ಎತ್ತಿದ್ರು ಅವ್ರಿಗೆ ನಾವು ಅಟ್ಯಾಕ್ ಮಾಡಕ್ಕಾಗಲ್ಲ, ಏನಾದ್ರು ಟ್ರೈ ಮಾಡೋಣ ಅಂತ ಹೋಗಿ ಅಲ್ಲಿ ಉಲ್ಟಾ ಆಯ್ತದೆ. ಎಕ್ಸಾಕ್ಟ್ಲಿ. ಸೊ ಪ್ಲಸ್ ಪವರ್ ಪ್ಲೇ ಅವ್ರು ಬೌಲಿಂಗ್ ಮಾಡ್ತಾ ಇರಲಿಲ್ಲ ಕುಲ್ದೀಪ್ ಯಾದವ್. ಪವರ್ ಪ್ಲೇ ಬಂದ್ರು, ಇಟ್ ವಾಸ್ ಸರ್ಪ್ರೈಸ್ ಅಗೇನ್ ಫಾರ್ ನ್ಯೂಜಿಲೆಂಡ್. ಸೊ ಅಲ್ಲಿ ವಿಕೆಟ್ಸ್ ಸಿಕ್ತು ಅವ್ರಿಗೆ. ಅಗೇನ್ ಹ್ಯಾಟ್ಸ್ ಆಫ್ ಟು ದ ಕ್ಯಾಪ್ಟನ್ಸಿ, ರೈಟ್ ಮೂವ್ಸ್ ಅಟ್ ದ ರೈಟ್ ಟೈಮ್. ಬಟ್ ಕ್ಯಾಪ್ಟನ್ಸಿಲಿ ನನಗೆ ಇನ್ನೊಂದು ಏನು ಬೇಜಾರಾಗಿದೆ ಅಂದ್ರೆ, ಅಕ್ಷರ್ ಪಟೇಲ್ ಇನ್ನೂ 2 ಓವರ್ ಇತ್ತು, 220, 230ಗೆ ಕಟ್ ಹಾಕ್ಬೋದಾಗಿತ್ತು ನ್ಯೂಜಿಲೆಂಡ್ಗೆ. ಮೀಡಿಯಂ ಪೇಸರ್ಸ್ ಕೊಟ್ಬಿಟ್ಟು 23 ರನ್ ಜಾಸ್ತಿ ಹೊಡ್ಸಿದ್ರು. ಇಟ್ ವಾಸ್ ನಾಟ್ ನೆಸೆಸರಿ. ನ್ಯೂಜಿಲೆಂಡ್ ಅದೇ ತಪ್ಪು ಮಾಡಿದ್ರು. ಗ್ಲೆನ್ ಫಿಲಿಪ್ಸ್ 5 ಓವರ್ ಇತ್ತು. ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ ಮಾತಾಡ್ತೀನಿ. ಫಸ್ಟ್ ಇನ್ನಿಂಗ್ಸ್ಗೆ ಲಾಸ್ಟ್ ಡೆತ್ ಅಲ್ಲಿ ವಿ ಕುಡ್ ಹ್ಯಾವ್ ಯೂಸ್ಡ್ ದ ಸ್ಪಿನ್ನರ್ಸ್. ಶಮಿ ಮತ್ತೆ ಹಾರ್ದಿಕ್ ಪಾಂಡ್ಯ ಕೊಟ್ಟು 30 ರನ್ ಜಾಸ್ತಿ ಹೊಡ್ಸಿದ್ರು ಅಂತ ನನ್ನ ಅನಿಸಿಕೆ. ಸೊ ದಟ್ ಇಸ್ ವೇರ್ ಪ್ರಾಬ್ಲಿ ರೋಹಿತ್ ಶರ್ಮಾ ಅವ್ರು ಸ್ವಲ್ಪ ಲ್ಯಾಕ್ ಮಾಡಿದ್ರು ಕ್ಯಾಪ್ಟನ್ಸಿನಲ್ಲಿ. ಒಂದು ಅಪ್ರಿಶಿಯೇಟ್ ಮಾಡಬೇಕು ಅಂದಿದ್ದು ಅವ್ರದ್ದು ಅಂದ್ರೆ, ಅಟ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಒಂದ್ ಕಡೆಯಿಂದ ಒಂದು ರಿಸ್ಟ್ ಸ್ಪಿನ್ನರ್, ಇನ್ನೊಂದ್ ಕಡೆ ಫಿಂಗರ್ ಸ್ಪಿನ್ನರ್ ಹಂಗೆ ರೊಟೇಟ್ ಮಾಡ್ತಾ ಇದ್ರು. ಆ ಫೆಸಿಲಿಟಿ ಇತ್ತು ಅಂದ್ರೆ, ಲೈಕ್ ವಿ ಹ್ಯಾಡ್ ದಟ್ ಕಂಫರ್ಟ್. ಬಟ್ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಹಂಗೆ ಹೋದ್ರು. ಐ ಮೀನ್ ಹಾರ್ದಿಕ್ ಪಾಂಡ್ಯಾಗೂ ಕರ್ಸೋ ನೆಸೆಸಿಟಿ ಇತ್ತ ಲಾಸ್ಟ್ ಅಲ್ಲಿ, ಅಥವಾ ಶಮಿ ನೀವು ನಂತರ ಅದೆಲ್ಲೋ ಪ್ಲಾನಿಂಗ್ ಅಲ್ಲಿ ಒಂದ್ ಸ್ವಲ್ಪ ಇಳಿದ್ರು ಅಂತ ಅನ್ಸ್ತು. ಬಟ್ ನೆವರ್ ದ ಲೆಸ್, ಸೋ ಮೆನಿ ರೈಟ್ ಮೂವ್ಸ್, ಸಮ್ ಥಿಂಗ್ಸ್ ಆರ್ ನೆಗ್ಲಿಜಿಬಲ್. ಏನೋ ಅವ್ರ ಗಟ್ ಫೀಲಿಂಗ್ ಏನ್ ಅನ್ಸಿರುತ್ತೋ ಆ ಟೈಮಲ್ಲಿ ಮಾಡಿರ್ತಾರೆ. ಅದು ಇಟ್ ಡಿಂಟ್ ಗೋ ಆಸ್ ಪರ್. ನನ್ಗೆ ಇನ್ನ ಆಕ್ಚುಲಿ ಏನ್ ಅನ್ಸ್ತಾ ಇತ್ತು ಗೊತ್ತಾ, ಬ್ರೇಸ್ವೆಲ್ ಆಡ್ತಾ ಇದ್ದಾಗ ಯಾರನೋ ಒಬ್ರು ಬಂದು ಅವ್ರು ರೋಹಿತ್ ಶರ್ಮಾ ಆಫ್ ಸ್ಪಿನ್ ಏನೋ ಮಾಡ್ಬಿಟ್ಟು ಸುಮ್ಮನೆ ಹೊಡಿತಾ ಇದ್ರು. ಆಫ್ ಸ್ಪಿನ್ ಹೆಂಗಿದ್ರು ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಕುಲ್ದೀಪ್ ತಿನ್ಕಾಡಿದ್ರು ಅವರು. ಹೌದು. ಆಕ್ಚುಲಿ 2 ಇದನ್ನು ಮಿಸ್ ಆಯ್ತು. ಆಲ್ಮೋಸ್ಟ್ 2 ಸಲ ಮಿಸ್ ಆಯ್ತು. ಎಲ್ಲಾನ ಬರ್ತಾ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಆಯ್ತು, ರೋಹಿತ್ ಶರ್ಮಾ ನಾನೇ ಬಂದು 2 ಓವರ್ ಹಾಕ್ತೀನಿ ಬ್ರೇಸ್ವೆಲ್ಗೆ, ಸುಮ್ಮನೆ ರನ್ ಹೊಡಿತಾರೆ ಇದಾರೆ ಇಟ್ಕೊಂಡು ಮಾಡ್ತಾರಂತ. ಬಟ್ ಎನಿವೇಸ್, ಬೈಗಾನ್ಸ್ ಆರ್ ಬೈಗಾನ್ಸ್ ಅಷ್ಟೇ. ಸೊ ಲಾಸ್ಟ್ 5 ಓವರ್ಸ್ 55 ರನ್ಸ್ ಹೊಡಿತಾರೆ ನ್ಯೂಜಿಲೆಂಡ್. ಸೊ ವಿತಿನ್ ದಟ್ ಬ್ರೇಸ್ವೆಲ್ಸ್ ಅಮೇಸಿಂಗ್ ಹಾಫ್ ಸೆಂಚುರಿ ಕೂಡ. ಸೊ ಅವ್ರದ್ದು ಒಳ್ಳೆ ಇಂಪೆಟಸ್ ಬರುತ್ತೆ. ಆ್ಯಂಡ್ ಈ ಥರ ಕ್ರೂಷಿಯಲ್ ಗೇಮ್ಸಲ್ಲಿ, ಫೈನಲ್ಸಲ್ಲಿ ಎಂಡಿಂಗ್ ಆ ಥರ ಏನೋ ಸ್ಟ್ರಾಂಗ್ ಮಾಡಿಬಿಟ್ರೆ ಮೊಮೆಂಟಮ್ ಹೇಗೆ ಶಿಫ್ಟ್ ಆಗುತ್ತೆ ಅಂದರೆ ವಾಪಸ್ ತೊಗೊಳಕ್ಕೆ ಆಗಲ್ಲ ಒಂದ್ಸರಿ ಚೇಸಿಂಗ್ ಸೈಡ್ಗೆ. ಸೊ ಆ ಥರ ಎಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ. ಅಫ್ಕೋರ್ಸ್ 50 ಓವರ್ ಗೇಮ್ ಇಸ್ ಅ ಬಿಟ್ ಡಿಫಿಕಲ್ಟ್. ಅದು ಆ ಥರದ್ದು ಒಂದು ಮೊಮೆಂಟಮ್ನ ಇಡೀ 50 ಓವರ್ಸ್ಗೆ ಕ್ಯಾರಿ ಮಾಡೋವಂಥ ಟೀಮ್ ಇನ್ನೂ ಬೆಟ್ರಾಗಿ ರೆಸ್ಪಾಂಡ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಬಟ್ ಆಲ್ಸೋ ಅಟ್ ದ ಸೇಮ್ ಟೈಮ್ 50 ಓವರ್ ಗೇಮ್ ಹೇಗೆ ಅಂದರೆ, ಚೇಸ್ ಮಾಡೋ ಸೈಡ್ಗೆ ಇಟ್ ವಿಲ್ ಗಿವ್ ಎನಫ್ ಮೊಮೆಂಟ್ಸ್ ಟು ಕಮ್ ಬ್ಯಾಕ್. ಅದು ಸೀಸ್ ಮಾಡ್ಕೊಂಡ್ರೆ ಮಾತ್ರ, ಇಫ್ ದೇ ಗೆಟ್ ಇಫ್ ದೇ ಎನ್ಶೋರ್ ಪ್ರೆಷರ್ ತಲೆಗೆ ಹಾಕೊಂಡ್ರು ಆ ಲಾಸ್ಟ್ 5 ಓವರ್ಸ್ದು ಸ್ಕೋರ್ ಅಂದರೆ 50 ಓವರೂ ಓಡಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಇದು ಆಗಕ್ಕೆ ಬಿಡಲಿಲ್ಲ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಸೆಕೆಂಡ್ ಇನ್ನಿಂಗ್ಸ್ ವಾಸ್ ದ ಪಾಸಿಟಿವ್ ಸ್ಟಾರ್ಟ್. ನಾನು ನನ್ನ ಗೇಮೇ ಆಡ್ತೀನಿ ಈವನ್ ಇಫ್ ಇಟ್ ಇಸ್ ಫೈನಲ್ಸ್ ಅಂತ ಹೇಳಿ ರೋಹಿತ್ ಶರ್ಮಾ ಬ್ಯಾಕ್ ಮಾಡಿದ್ದು. ಆ್ಯಂಡ್ ಬ್ಯಾಕ್ ಮಾಡಿದ ತಕ್ಕಂಗೆ ಬಂದಿದ್ದ ರಿಸಲ್ಟು. ಆಡಿದ 15 ಓವರ್ ಏನು ಬ್ಯೂಟಿಫುಲ್ ಆಗಿತ್ತು. ಅವ್ರಿಗೆ ಟಾಸ್ ಅಲ್ಲೇನೆ ಅವ್ರ ಮೈಂಡ್ ಸೆಟ್ ಒಂದ್ ಸ್ವಲ್ಪ 50% ಕಾನ್ಫಿಡೆನ್ಸ್ ಜಾಸ್ತಿ ಆಗೋಗಿರುತ್ತೆ. ನಿಮ್ ಟೀಮ್ ಲಿಸ್ಟ್ ನೋಡಿರ್ತಾರೆ, ಮ್ಯಾಟ್ ಹೆನ್ರಿ ಇಲ್ವಾ, ಆಯ್ತು ಸೊ ಮ್ಯಾಟ್ ಹೆನ್ರಿನೇ ಟ್ರಬಲ್ ಮಾಡ್ತಾ ಇದ್ದು ಅವ್ರಿಗೆ. ಅವ್ರು ಇಲ್ಲ ಅಂದಿದ ತಕ್ಷಣ ಅವ್ರಿಗೆ ಆಯ್ತು ಬಿಡಿ ಇವತ್ತು ಹೊಡಿತೀವಿ ಅಂತ ಫಿಕ್ಸ್ ಆಗಿರ್ತಾರೆ. ಸೆಕೆಂಡ್ ಬಾಲೆ ಎತ್ತಿ 6 ಹೊಡೆದಿದ್ದು ಅಷ್ಟೇ. ಲೈಕ್ ಅದು ಐ ಥಿಂಕ್ ಇದನ್ನ ಸುಮಾರು ಸಲ ಅವರು ಹೇಳಿದ್ದಾರೆ, ಸುಮಾರು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. 2022 ಆ ಇಂಗ್ಲೆಂಡ್ ಮೇಲೆ T20 ವರ್ಲ್ಡ್ ಕಪ್ ಅಲ್ಲಿ ನಾವು ಯಾವಾಗ ಸೋತ್ವೋ ನೋಲಾಸ್ಗೆ, ಅಲ್ಲಿಂದ ಗೇಮ್ ಚೇಂಜ್ ಆಗಿರೋದು.
ಹಂಗೆ ಉಳ್ಕೊಂಡು ಬಂದಿದೆ ನಂದು ಅಷ್ಟೇ. ಲೈಕ್ ದಿಸ್ ಇಸ್ ಹೌ ಆಸ್ ಎ ನಾನ್ ಕ್ಯಾಪ್ಟನ್ ಆದ್ರೆ ದಿಸ್ ಇಸ್ ಹೌ ವಿ ವಿಲ್ ಪ್ಲೇ ಅಂಡ್ ಐ ವಿಲ್ ಬಿ ದ ಲೀಡರ್ ಆಫ್ ಹೌ ವಿ ವಿಲ್ ಪ್ಲೇ ಅಂತಾನೆ ತೋರಿಸ್ಕೊಟ್ರದವರು. ಬಿಗ್ ಮ್ಯಾಚ್ ಆಡ್ಕೊಟ್ರು. ಐ ಮೀನ್ ಲೈಕ್ ಎಸ್. ಒಬ್ರು ಫೇಲ್ ಆದ್ರೆ ಇನ್ನೊಬ್ರು ಅಷ್ಟೇ. ಅದೇ ಅದಕ್ಕೆ ಚಾಂಪಿಯನ್ಸ್ ಟ್ರೋಫಿ ಸೋ ಬ್ಯೂಟಿಫುಲ್. ಯಾವುದೇ ಕಾನ್ಫರೆನ್ಸ್ ಹೋಗಿ ಎಲ್ಲೇ ಹೋಗಿ ಒಳ್ಳೆ ಎಕ್ಸಾಂಪಲ್ ಇದೆ ಆಕ್ಚುಲಿ. ಯಾರಿಗೆ ಕೊಡ್ಬೇಕು, ಎಲ್ಲೇ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಒಳ್ಳೆ ಎಕ್ಸಾಂಪಲ್. ಕ್ರಿಕೆಟ್ ಇಸ್ ನಾಟ್ ಎನ್ ಇಂಡಿವಿಜುವಲ್ ಸ್ಪೋರ್ಟ್. ಒಬ್ರು ನಿಮ್ಗೆ ಟೂರ್ನಮೆಂಟ್ ಗೆಲ್ಸಕ್ಕಾಗಲ್ಲ, 2-3 ಜನ ಟೂರ್ನಮೆಂಟ್ ಗೆಲ್ಸಕ್ಕಾಗಲ್ಲ. 11 ಜನನು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಾತ್ರ ಟೂರ್ನಮೆಂಟ್ ಗೆಲ್ಲಕ್ಕಾಗಲ್ಲ. ಅಂಡ್ ನೀವು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಬರೀ ಐ ಮೀನ್ ಅವಾಗ್ಲೇ ಹೇಳಿದ್ರ ಸಚಿನ್, ಫೀಲ್ಡಿಂಗ್ ಅಲ್ಲೂ ಚಿಕ್ಕ ಮಕ್ಳು ನೋಡ್ಬೇಕು ಮೊಮೆಂಟ್ಸ್ ಆಫ್ ಬ್ರಿಲಿಯನ್ಸ್ ಅಂತ. ಸುಮ್ನೆ ಆರಾಮಾಗಿ ಯಾವ್ದೋ ಹೋಗ್ತಾ ಇದ್ದಿದ್ದು, ಒಂದೇನೋ ಕ್ರೂಸ್ ಅಲ್ಲಿ ಹೋಗ್ತಾ ಇದೀವಪ್ಪ, ಟೈಟಾನಿಕ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಒಂದು ಐಸ್ಬರ್ಗ್ ಬಂದ್ಬಿಡ್ತು ಮಧ್ಯ. ಏನ್ ಗುರು ಏನ್ ಮಾತಾಡ್ಬೇಕ ಮನುಷ್ಯನ ಬಗ್ಗೆ ಅರ್ಥ ಆಗಲ್ಲ. ಬಾಲ್ ಹೊಡಿಯೋದೇ ತಪ್ಪ. ಒಂದಿಷ್ಟು ಆ ಸರೌಂಡಿಂಗ್ ಅಲ್ಲಿ ಒಂದು 15-20 ಮೀಟರ್ ಆ ಕಡೆ ಈ ಕಡೆ ಎಲ್ಲೂ ಹೊಡಿಬೇಡ್ರಪ್ಪ, ಯಾರು ಏರಲ್ಲಿ ಬಾಲ್ ಹೊಂದ್ಬಿಟ್ಟು. ನಿನ್ನ ಆ ಕಡೆ ಈ ಕಡೆ ಅಂತ ಹೇಳ್ತಾ ಇದೀಯ, ಅದೊಂಥರ ಹಿಂಗೆ ದೊಡ್ಡ ಸರ್ಕಲ್ ಹಾಕ್ಬೇಕು, ಬರೀ ಸೈಡ್ ವೈಸ್ ಅಲ್ಲ. ಇದು ಲಿಟರಲಿ ವರ್ಟಿಕಲ್ ಜಂಪ್ ಇದು. ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ ಸುಮಾರು ದಿನಗಳ ಹಿಂದೆ. ಬೆಕ್ಕನ್ನ ನೀನು ಯಾವ ಹೈಟಿನಾರು ಈಗ ಎಸಿ, ಹೆಂಗಾರು ಎಸಿ, ಇನ್ನೇನು ಲ್ಯಾಂಡ್ ಆಗ್ಬೇಕಾದ್ರೆ ಬಾಡಿ ಟ್ವಿಸ್ಟ್ ಆಗ್ಬಿಟ್ಟು 4 ಕಾಲ್ ಮೇಲೆನೆ ಬೀಳುತ್ತೆ ಅಂತ. ಗ್ಲೆನ್ ಫಿಲಿಪ್ಸ್ ಲಿಟ್ರಲಿ ಹಾಗೆ ಮಾಡಿದ್ ಮೊನ್ನೆ ಮ್ಯಾಚು. ಎಗರ್ಬಿಟ್ಟು ಆಲ್ಮೋಸ್ಟ್ ಹಿಂಗಿದ್ದಾರೆ, ಇನ್ನೇನು ಲ್ಯಾಂಡ್ ಆಗ್ಬೇಕಾರೆ ಫಸ್ಟ್ ಸೊಡ್ಡ ತಿರುಗತ್ತೆ, ಅಲ್ಲಿ ನೀಟಾಗಿ ಲ್ಯಾಂಡ್ ಆಗ್ತಾರೆ. ಲ್ಯಾಂಡುನು ಎಲ್ಲಿ ಯಾವ ಜರ್ಕಿ ಮೂಮೆಂಟ್ಸು ಏನಿಲ್ಲ, ಸ್ಮೂತ್ ಆಗಿ ಲ್ಯಾಂಡ್ ಆಗ್ಬಿಟ್ಟು ಆಯ್ತಾ ಅಂತ ಕೈ ಎತ್ಕೋತಾರೆ. ಐ ಡೋಂಟ್ ಥಿಂಕ್ he takes his fielding seriously. He just does. ಬರ್ತೀನಿ ಅಲ್ಲ, ನನಗೆ ಟು ಬಿ ಆನೆಸ್ಟ್ ನಂಗೆ ಫಸ್ಟ್ 15 ಸೆಕೆಂಡ್ಸ್ 20 ಸೆಕೆಂಡ್ಸ್ ಪ್ರಾಸೆಸ್ ಮಾಡ್ಕೊಳಕ್ಕೆ ಆಗಿಲ್ಲ. ಅಂದ್ರೆ ಔಟಾ ಅಂತ ಹಂಗೆ ನನಗೆ ಬಂಬಲ್ ಅನಿಸ್ತು. ಅದು ಗ್ರೌಂಡ್ ಸ್ಟ್ರೋಕ್ ಹೊಡೆದ್ರೆ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ಕೊಂಡು ನಾನು ಉಳಿದಿದ್ದು. ಶುಭ್ಮನ್ ಗಿಲ್ ಅಂದ್ರೆ ಮನ್ಸಲ್ಲಿ ಹೆಂಗ್ ಅನ್ಸ್ತಾರೆ ಅಂದ್ರೆ, ಶುಭ್ಮನ್ ಗಿಲ್ ಹೋಗ್ಬಿಟ್ಟು ಬ್ಯಾಟ್ ಇದನ್ನು ಹಿಡಿತಾರೆ ಅನ್ಸ್ತಾ ಇರತ್ತೆ. ಅವ್ರು ಹೋಗ್ಬಿಟ್ಟು ಏನ್ ಮಾಡೋಣ ಗುರು ನಂಗೆ. ಅಂದ್ರೆ ಅದೊಂದು ಬ್ರಿಲಿಯನ್ಸ್. It took us to 49th over. ಇಲ್ಲಾಂದ್ರೆ ಯಾವಾಗ್ಲೂ ನಾವು 43-44 ಗೆ ಮುಗಿಸಿರೋರು ಮುಗಿದೋಗಿರೋದು ಅಂತ ಅನ್ಸ್ತಾ ಇತ್ತು. ಎಕ್ಸಾಕ್ಟ್ಲಿ. ಹೌದು. ಅಲ್ಲ, ದಟ್ ಫೋರ್ಸ್ ವಿರಾಟ್ ಕೊಹ್ಲಿ ಟು ಗೋ. ಆ 2 ಬಾಲೇ ಶೆಲ್ಲಲ್ಲಿ ಆಡ್ಕೊಳ್ಳೋವಂಥದ್ದು ಅವೆಲ್ಲಾನು ಅದು ಪ್ಲೇಯರ್ ಮೈಂಡ್ ಸೆಟ್ಗೆ ಹೆಂಗೆ ಅಫೆಕ್ಟ್ ಮಾಡುತ್ತೆ. ಒಂದು ಯೂಶಲಿ ಆ ಫೀಲ್ಡಿಂಗ್ ಬ್ರಿಲಿಯನ್ಸಸ್ ಇರೋದೇ ಹಾಗೆ. ಆಲ್ಮೋಸ್ಟ್ 9 ವಿಕೆಟ್ ವಿಕ್ಟ್ರಿ ತರ ಹೋಗ್ತಾ ಇರತ್ತೆ ಚೇಸಿಂಗ್ ಸೈಡ್. ಯಾರೋ ಒಬ್ಬ ಖರಾಬಾಗಿ ಒಂದು ಕ್ಯಾಚ್ ಹಿಡಿತಾರೆ, ಇಲ್ಲ ಸೂಪರ್ ಥ್ರೋ ಹೊಡೆದ್ಬಿಟ್ಟು ಡೈರೆಕ್ಟ್ ಹೊಡೆದು ಔಟ್ ಆಫ್ ನೋವೇರ್ ಒಂದು ವಿಕೆಟ್ ಬರುತ್ತೆ, ಸಡನ್ ಆಗಿ ನೋಡಿದ್ರೆ ಒಂದು ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಇದ್ರದ್ದು ಇನ್ನೊಂದು ಪ್ರೈಮ್ ಎಕ್ಸಾಂಪಲ್ T20 ವರ್ಲ್ಡ್ ಕಪ್. T20 ವರ್ಲ್ಡ್ ಕಪ್ 50 ಓವರ್ ವರ್ಲ್ಡ್ ಕಪ್ ಅನ್ಸುತ್ತೆ. KL ಮಳೆ ಬರುತ್ತೆ, ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್, ರೈನ್ ಎಫೆಕ್ಟೆಡ್ ಗೇಮು. ಆಫ್ಟರ್ ದ ಬ್ರೇಕ್ ಫಸ್ಟ್ ಬಾಲ್ ಡೀಪ್ ಸ್ಕ್ವೇರ್ ಲೆಗ್ ಮತ್ತೆ ಮಿಡ್ ವಿಕೆಟ್ ಮಧ್ಯೆ ಒಂದು ಬಾಲ್ ಹೊಡಿತಾರೆ. ಬಾಂಗ್ಲಾದೇಶ್ ಬ್ಯಾಟರ್ ನೆನಪಿಲ್ಲ, KL ರಾಹುಲ್ ಡೈರೆಕ್ಟ್ ಹಿಟ್ ಹೊಡಿತಾರೆ. ಅಲ್ಲಿವರೆಗೆ ಬಾಂಗ್ಲಾದೇಶ್ 6 overs 70-80 ಸ್ಕೋರ್ ಮಾಡಿರ್ತಾರೆ. ಅದೊಂದು ರನ್ಔಟ್ ಕೊಲ್ಯಾಪ್ಸ್ ಆಗುತ್ತೆ, ಬಾಂಗ್ಲಾದೇಶ್ ಸೋತೆ ಬಿಡ್ತಾರೆ ಅವರು. ಸೊ ಈ ಬ್ರಿಲಿಯನ್ಸಸ್ ಸ್ಮಾಲ್ ಇನ್ಸ್ಟೆನ್ಸಸ್ ಸಕ್ಕ ಚೇಂಜ್ ಮಾಡುತ್ತೆ. ಬಿಕಾಸ್ ಆಸ್ ಅ ಬ್ಯಾಟರ್ ಪೆವಿಲಿಯನ್ ಅಲ್ಲಿ ಕೂತಿದಾಗ ಏನ್ ಅನ್ಸಿರುತ್ತೆ ಅಂದ್ರೆ, ಕಂಫರ್ಟಬಲ್ ಆಗಿ ನಡೀತಾ ಇರುತ್ತೆ, ಏನು ಯೋಚನೆ ಮಾಡ್ತಿರಲ್ಲ, ಅಲ್ಲೇನೋ ಫನ್ ನಡೀತಾ ಇರುತ್ತೆ, ಡಿಸ್ಕಸ್ ಮಾಡ್ತಾ ಇರ್ತೀವಿ, ರಿಲ್ಯಾಕ್ಸ್ ಕಾಮ್ ಆಗಿರ್ತೀವಿ. ತಕ್ಷಣ ಇದ್ರ ಒಂದು ಬ್ರಿಲಿಯನ್ಸ್ ಬಂದಾಗ ಪ್ರೊಸೆಸ್ ಮಾಡೋಕ್ಕೂ ಟೈಮ್ ಆಗುತ್ತೆ. ತಕ್ಷಣ ಹೋಗ್ಬೇಕು, ಏನಾಗ್ತಿದೆ, ಕಂಡೀಷನ್ಸ್ ಏನಿದೆ ಗೇಜ್ ಮಾಡೋ ಅಷ್ಟಲ್ಲೇ ಒಂದು ಒಳ್ಳೆ ಬಾಲ್ ಬಿದ್ದಿ, ಆವಾಗಲೇ ಒಳ್ಳೆ ಬಾಲ್ ಬೀಳುತ್ತೆ. ಅಲ್ಲಿವರೆಗೆ ಒಳ್ಳೆ ಬಾಲ್ ಬಿದ್ದೇ ಇರಲ್ಲ, ಅದಾದ್ಮೇಲೆ ಒಳ್ಳೆ ಬಾಲ್ ಬೀಳುತ್ತೆ. ಸೊ 2-3 ವಿಕೆಟ್ ಬಂಚಲ್ಲಿ ಬಂದ್ಬಿಟ್ರೆ ಅಗೇನ್ ಪ್ರೆಷರ್. ಎಂತ ಸ್ಕೋರ್ ಇರಲಿ, ಎಂತ ಗೇಮ್ ಇರಲಿ, ಪ್ರೆಷರ್ ಅಂತ ಬ್ಯಾಟಿಂಗ್ ಸೈಡ್ ಬಂದೇ ಬರುತ್ತೆ. And also that pep talk drinks time ಅಲ್ಲಿ how important. ಕೇನ್ ವಿಲಿಯಮ್ಸನ್ ಇಂಜುರಿ ಆಗಿ ಫೀಲ್ಡಿಂಗ್ ಬರಲ್ಲ, ಬಟ್ ಅಲ್ಲಿ ಬಂದು ಸ್ಯಾಂಟ್ನರ್ ಕೇನ್ ವಿಲಿಯಮ್ಸನ್ ಇಬ್ರು ಟೀಮ್ ಹತ್ರ ಮಾತಾಡ್ತಾರೆ. ಸೊ ಸಮಟೈಮ್ಸ್ ಇದೆಲ್ಲ ಇಟ್ ಇಸ್ ನಾಟ್ ಡನ್ ಅಂಟಿಲ್ ಇಟ್ ಇಸ್ ಡನ್. ಅಂಡ್ ವಿರಾಟ್ ಕೊಹ್ಲಿ ಅವ್ರು ಔಟ್ ಆಗಿದ್ದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನನ್ಗೆ ಅದೇ ಅನ್ಸ್ತಾ ಇತ್ತು. ಆ ತರ ಸಿಚುಯೇಷನ್ ಅಲ್ಲಿ ಅಂದ್ರೆ ಅವ್ರ ಬಾಲ್ ಸಿಕ್ಕಾಪಟ್ಟೆ ತಿರುಗ್ತಾ ಅದು ಆಕ್ಚುಲಿ. ಲೈಕ್ ನೀವು ಆಸ್ ಒಂಥರ ಪರ್ಫೆಕ್ಟ್ ಆಫ್ ಸ್ಪಿನ್ನರ್ಗೆ ಡ್ರೀಮ್ ಬಾಲ್ ಅದು. ಆ ತರ ಆ ರೇಂಜಿಗೆ ನಿಮ್ಗೆ ತಿರುಗಿದ್ರೆ, ಅಂಡ್ ಆ ತರ ತಿರುಗ್ತಾರ ಪಿಚ್ ಅಲ್ಲಿ ನಮ್ಗೆ ಬೆಸ್ಟ್ ಸೂಟೆಡ್ ಅನ್ನೋದಕ್ಕೆ ನಮ್ಗೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆದ್ಮೇಲೆ ಬಂದು ಆಡಿದ್ದು ಶ್ರೇಯಸ್ ಅಯ್ಯರ್ ಅಗೇನ್ ಬ್ಯಾಕ್ ಫುಟ್. ಎಕ್ಸಾಕ್ಟ್ಲಿ. ಅವ್ರು ಏನು ಅಂತಂದ್ರೆ, ವಿರಾಟ್ ಕೊಹ್ಲಿ ಅವ್ರು ನೋಡಿದ್ರೆ ನಿಮ್ದು ಫಾರ್ವರ್ಡ್ ಸ್ಟ್ರೆಚ್ ಎಷ್ಟಿರತ್ತೆ ಅವ್ರು ಆಡುವಾಗ ಅವ್ರ ಸ್ಪಿನ್ನರ್ಸ್ಗೆ ಅಂತಂದ್ರೆ, ಆ ಟರ್ನ್ ಆದ್ರೆ ಈ ತರ ಬೀಟ್ ಆಗೋ ಚಾನ್ಸಸ್ ಇರುತ್ತೆ. ಶ್ರೇಯಸ್ ಅಯ್ಯರ್ ಅವ್ರು ಕಮಿಟೇ ಆಗಲ್ಲ ಫ್ರಂಟ್ ಫುಟ್ಗೆ. ನೀನ್ ಬಾಲ್ ಬಿದ್ದು ಏನಾದ್ರು ಆಗ್ಲಿ, ಆಮೇಲೆ ನಾನು ನೋಡ್ತೀನಿ ನನ್ನ ಶಾಟ್ ಏನಾಡ್ಬೇಕು ಅಂತ. ಅಲ್ಲಿ ತನಕ ಅವ್ರು ಕಮಿಟೇ ಆಗಕ್ ಹೋಗಲ್ಲ. ಮುಂದೆ ಹೋಗ್ಲಾ ಹಿಂದೆ ಹೋಗ್ಲಾ ಏನಿಲ್ಲ, ಸುಮ್ಮನೆ ನಿಂತಿರ್ತಾರೆ ಒಂದೇ ಜಾಗದಲ್ಲಿ. ಆಯ್ತು ಬಂತ ಆಯ್ತು, ಹಿಂದೆ ಜಾಸ್ತಿ ಟರ್ನ್ ಆದ್ರೆ ಈ ಕಡೆ ಆಡ್ಕೋತೀನಿ. ನೀವು ಯೂಶಲಿ ಫ್ರಂಟ್ ಫುಟ್ ಕಮಿಟ್ ಆಗಿ ಟರ್ನ್ ಆಗಿದ್ದು ಅವ್ರು ನೋಡಿ, ವಿರಾಟ್ ಕೊಹ್ಲಿ ಆಡೋದ್ರಲ್ಲ ಈ ತರ ಲಾಸ್ಟ್ ಮಿನಿಟ್ ಟರ್ನ್ ಆಯ್ತು ಅಂದ್ರೆ ಈ ಕಡೆ ಆಡ್ತೀನಿ. ಅವ್ರು ಬಾಲ್ ಟರ್ನ್ ಆದ್ಮೇಲೆ ಆಡ್ತೀನಿ ಗುರು. ನನ್ನ ಯಾಕೆ ಎಲಿಮೆಂಟ್ ಆಫ್ ಡೌಟೇ ಬೇಡ ನನ್ನ ತಲೆಯಲ್ಲಿ. ನಿಂತಿರೋ ಕಡೆ ನಿಂತಿರ್ತೀನಿ. ಅವ್ರ ಟೆಕ್ನಿಕ್ಗೆ ಅದಕ್ಕೆ ಅದು ಸೋ ಲೈಕ್ ಒಂಥರ ಸ್ಪಿನ್ಗೆ ಇಸ್ ಬಿನ್ ವೆರಿ ಎಫೆಕ್ಟಿವ್. ಎಸ್,
ಅಂಡ್ ಶ್ರೇಯಸ್ ಸರ್ ಯಾವಾಗ ಡಿಸೈಡ್ ಮಾಡಿದ್ರು ನಾನು ಏನೋ ಮಾಡ್ತೀನಿ ಅಂತ ಆ ಬಾಲೇ ಔಟ್ ಆಗಿದ್ದು, ಔಟ್ ಆದ್ರು. ಶಫಲ್ ಆಗಿ ಕಾಲಿ ಫೈನ್ ಲೆಗ್ ಮೇಲೆ ಸಿಕ್ಸ್ ಬೇರೆ ಹೋಗ್ಬಿಟ್ಟು. ಹೊಡೆದಿದ್ರು, ಅವಾಗಲೇ ಸಿಕ್ಸ್ ಬೇರೆ ಒಂದು ಬಂದಿತ್ತು. ಹೌದು, 6 ಆಗಿತ್ತು. ಶಫಲ್ ಆಗ್ಬಿಟ್ಟು ಏನೋ ಫೈನ್ ಲೆಗ್ ಮೇಲೆ ಎತ್ಬಿಡ್ತೀನಿ ಅಂತ ಮಾಡೋದು, ಅದು ಬಾಲ್ ಡಿಸ್ಟೆನ್ಸು ಸಿಗ್ಲಿಲ್ಲ, ಅದ್ರ ಮೇಲೆ ಪೇಸು ಇರಲಿಲ್ಲ, ಆ್ಯಂಡ್ ತುಂಬ ಕ್ಲೋಸ್ ರೇಂಜಲ್ಲಿ ಹೋಯ್ತು ಫೈನ್ ಲೆಗ್ಗೆ, ಶಾರ್ಟ್ ಫೈನ್ ಲೆಗ್ ಇನ್ಫ್ಯಾಕ್ಟ್. ಸೊ ಅಲ್ಲಿಂದ ಹೋಗುತ್ತೆ. ಸೊ ಅಗೇನ್ ಮಿಡ್ಲ್ ಆರ್ಡರ್ ಸ್ಟಡಿ ಮಾಡ್ತಾರೆ, ಟೆಂಪ್ಲೇಟ್ ಫಾಲೋವರ್ಸ್. ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಅವರೂ ಹೀಸ್ ಟೇಕಿಂಗ್ ಸಿಂಗಲ್ಸ್. ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲ್ ನೋಡಿದ್ರ ಫೇಸ್ ಮಾಡಿದ್ದು ಇಲ್ಲ ಆಕ್ಚುಲಿ ನೋಡ್ಲಿಲ್ಲ. ಫುಲ್ ಫೇಸ್ ಫಾರ್ವರ್ಡ್ ಡಿಫೆನ್ಸ್, ಆಲ್ಮೋಸ್ಟ್ ಕೂತ್ಬಿಟ್ಟಿದ್ರು ಈ ಫಾರ್ವರ್ಡ್ ಲಂಜ್ ಮಾಡಿ. ಅಂದರೆ ಇಟ್ಸ್ ಆಸ್ ಇಫ್ ಗುರು ನನ್ಗೆ ಗೊತ್ತು, ಸುಮ್ಮನೆ ನಿನ್ನ ಬಾಲ್ ಹೆಂಗಾರ ತಂದು ಹಾಕು, ಒಂದೇ ಬಾಲ್ ನಾನು ಟಾರ್ಗೆಟ್ ಮಾಡ್ತಾ ಇರೋದು ಅನ್ನೋ ಥರ. ದಟ್ ಹೌ ಕಾಮ್ ಹಿ ವಾಸ್ ಅನ್ನೋದು. ಐ ಥಿಂಕ್ ಕೆ ಎಲ್ ರಾಹುಲ್ ಆಮೇಲೆ ಹೇಳ್ತಾರೆ ಇಂಟರ್ವ್ಯೂನಲ್ಲಿ, ನನಗೆ ಐ ವಾಸ್ ಶಿಟಿಂಗ್ ಇನ್ಸೈಡ್ ಅಂತ. ಅದೇ. ಸೊ ಇದು ಹಾರ್ದಿಕ್ ಪಾಂಡ್ಯದು ಯಾಕೋ ಡಿಫೆನ್ಸ್ ಶಾಟ್ ಆದ್ಮೇಲೆ ಬಂದಿರ್ಬೋದು ಅದು, ಆ ಎಕ್ಸ್ಪ್ರೆಷನ್. ಸೊ ಆ ಥರ ಇರುತ್ತೆ. ಸೊ ಇವೆಂಚುಲಿ ಐ ಥಿಂಕ್ ನಾವು ಮಾತಾಡಲೇಬೇಕಾಗಿರೋದು ಇವಾಗ ಕೆ ಎಲ್ ರಾಹುಲ್ ಬಗ್ಗೆ. ವಿ ಹ್ಯಾವ್ ಸೀನ್ ದ ಹೋಲ್ ಟೂರ್ನಮೆಂಟ್. ರಾಹುಲ್ ನಾಯಕ್ ಮೇಲೆ ಕಳಿಸ್ತಾ ಇಲ್ಲ, ವೈ ಅಕ್ಷರ್, ವೈ ಹಾರ್ದಿಕ್ ಪಾಂಡ್ಯ, ಎಂಥ ಸಿಚುವೇಶನ್ ಇದ್ರೂ ಇದೇನೆ ಅಂತ. ಐ ಥಿಂಕ್ ಟೀಮ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಡನ್ ವಾಟ್ ಹ್ಯಾಸ್ ಡನ್ ವಿತ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್. ಯಾಕೆಂದರೆ ರಾಹುಲ್ ಅಂತ ಸ್ಟೇಬಲ್ ಹೆಡ್ ವೈಲ್ ಫಿನಿಶಿಂಗ್ ಗೇಮ್ಸ್ ರಿಗಾರ್ಡ್ಲೆಸ್ ಆಫ್ ಹೂ ಇಸ್ ಆನ್ ದ ಅದರ್ ಸೈಡ್. ಯಾರು ನಾನ್ ಸ್ಟ್ರೈಕರ್ ಅಥವಾ ಇನ್ನೊಂದು ಎಂಡಲ್ಲಿ ಇದ್ದಾರೆ ಅನ್ನೋದು ಲೆಕ್ಕಕ್ಕಿಲ್ದೇನೆ ಗೆಲ್ಲಕ್ಕೆ ಅಂಥದ್ದೊಂದು ರೆಸ್ಪಾನ್ಸಿಬಲ್ ಶೋಲ್ಡರ್ ಬೇಕು. ಅದಕ್ಕೆ ಕೆ ಎಲ್ ರಾಹುಲ್ ಇದ್ದಾರೆ ಅನ್ನೋ ರೇಂಜ್ಗೆ ಸಕ್ಸಸ್ಫುಲ್ ಆಗಾಯ್ತು ಆ ಮೂವ್ ಅನ್ಸುತ್ತೆ. ಏನಂತೀರ? ಕೆ ಎಲ್ ರಾಹುಲ್ ಒಬ್ಬರೇ ಅಲ್ಲ, ಇವನ್ ಹಾರ್ದಿಕ್ ಪಾಂಡ್ಯ, ನಾನು ಅವ್ರಿಗೆ ಕಾಫಿ ಬಾಯ್ಸ್ ಅಂತ ಕರೆಯೋದು. ಫ್ರೆಂಡ್ಸ್ ಗ್ರೂಪ್ ಅಲ್ಲೆಲ್ಲ ಹಂಗೆ ಕಾಫಿ ಬಾಯ್ಸ್ ಅಟ್ ಇಟ್ ಅಗೇನ್ ಅಂತ. ಸೊ ಏನಂದ್ರೆ ಕೆ ಎಲ್ ರಾಹುಲ್ ಒಂದು ಕಾರ್ಡ್ ಕೊಡ್ತಾರೆ, ಇದ್ರಲ್ಲಿ ಅಗೇನ್ ಅಗ್ರೆಸರ್ ಅಂಡ್ ರೊಟೇಟರ್ ಕಾನ್ಸೆಪ್ಟ್ ಬರುತ್ತೆ. ನೀವು ಹೇಳ್ದಾಗ ಒಂದೇ ಬಾಲ್ ಟಾರ್ಗೆಟ್ ಮಾಡೋದು ಅವರು ಓವರ್ ಅಲ್ಲಿ. ನಿಂಗೆ ಓವರ್ಗೆ 6 ರನ್ ಬೇಕಾ, ನಾನು ಒಂದೇ ಬಾಲಲ್ಲಿ ಕೊಡ್ತೀನಿ, ನೀನು ಯಾಕಪ್ಪ ಟೆನ್ಷನ್ ತಗೋತೀಯಾ? ಬೇರೆ ಕಡೆ ಟೆನ್ಷನ್ ಇರುತ್ತೆ. ಆ ಒಂದೇ ಬಾಲ್ ಟಾರ್ಗೆಟ್ ಮಾಡ್ತಾರೆ. ನೆಕ್ಸ್ಟ್ ಓವರ್ ಅಗೇನ್ ಕೆ ಎಲ್ ರಾಹುಲ್ ಏನ್ ಮಾಡ್ತಾರೆ, ಒಂದು ಕಾಡ್ತಾರೆ, ಅಗ್ರೆಸಿವ್ ಅಪ್ರೋಚೇ ತಗೊಳ್ಳಲ್ಲ. ಒಂದು ಕಾರ್ಡ್ ಕೊಡ್ತಾರೆ, ಹಾರ್ದಿಕ್ ಪಾಂಡ್ಯ ಸ್ಟ್ರೈಕ್ ಕೊಡ್ತಾರೆ, 2-3 ಡಾಟ್ ಆಗುತ್ತೆ, ಒಂದು 6 ಹೋಗುತ್ತೆ, ಇನ್ನೊಂದು ಸಿಂಗಲ್ ಬರುತ್ತೆ. ಸೊ ರಿಸ್ಕ್ ಇಲ್ಲದೆ 6-7-8 ಬಂದೇ ಬಿಡುತ್ತೆ ಓವರ್ಗೆ. ಆಸ್ಟ್ರೇಲಿಯಾ ಮೇಲೂ ಅದೇ ಆಗಿದ್ದು. ಕ್ಲೋಸ್ ಬಂತು, ರನ್ ಬಾಲ್ ಇತ್ತು, 5.5 6 ಕ್ಲೋಸ್ ಟು 6 ಬರ್ತಾ ಇತ್ತು, 2 ಬಿಗ್ ಹಿಟ್, ಡನ್ ಅಂಡ್ ಡಸ್ಟೆಡ್ ಮ್ಯಾಚ್. ಗೇನ್ಸ್ ಫೈನಲ್ಸ್ ಅಲ್ಲಿ ಕೂಡ ರನ್ ಬಾಲ್ಗಿಂತ ಜಾಸ್ತಿನೇ ಬೇಕಿತ್ತು, 2 6 ಬಿತ್ತು, ಡನ್ ಅಂಡ್ ಡಸ್ಟೆಡ್. ಕೆ ಎಲ್ ರಾಹುಲ್ ದ ಅಬಿಲಿಟಿ ಟು ಸ್ವಿಚ್ ಗೇರ್ಸ್ ಬಿಟ್ವೀನ್ ಅಗ್ರೆಸರ್ ಅಂಡ್ ನೀನ್ ಇಲ್ಲ ನಿಂತಾಡ್ತೀನಿ ರೊಟೇಟಿಂಗ್ ಅನ್ನೋದಕ್ಕೆ ಕ್ಲೀನ್ ಆಗಿ ತೋರ್ಸ್. ಲೈಕ್ ಅವ್ರು ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲಿ ಆಡ್ತಾ ಇದ್ದಾಗ ವಿರಾಟ್ ಕೊಹ್ಲಿ ಅವ್ರ ಜೊತೆ ಅವ್ರು ಹೇಳಿದ್ರು, ಓವರ್ಗೆ 1 ಬೌಂಡ್ರಿ ಹೊಡೆಯೋದು ಜವಾಬ್ದಾರಿ ನಂದು, ಐ ವಿಲ್ ಬಿ ದ ಅಗ್ರೆಸರ್ ಅಂತ. ಸೆಂಚುರಿ ಹೊಡೆಯೋದು ನಿಮ್ದು, ನೀವು ಹೊಡೀರಿ. ವಿರಾಟ್ ಕೊಹ್ಲಿಗಿಂತ ಜಾಸ್ತಿ ಬೇಜಾರಾಗಿದೆ ಕೆ ಎಲ್ ರಾಹುಲ್. ಹೇಳ್ತಾರೆ ಅವರು ಅದು ಹೇಳ್ತಾರೆ, ಎವಿಡೆಂಟ್ ಆಗಿ ಹೇಳ್ತಾರೆ, ಮಾರ್ರಾತನ ಅಂತ ಅನ್ಕೊಂಡು. ಅಂಡ್ ಇಮಿಡಿಯೇಟ್ ಆಗಿ ಅವ್ರು ಔಟ್ ಆಗಿದ ತಕ್ಷಣ ಅವ್ರಿಗೆ ಗೊತ್ತಿತ್ತು ವಾಟ್ ಇಸ್ ಸ್ವಿಚ್ ಬ್ಯಾಕ್. ಓಕೆ, ನಂದು ಇವಾಗ ನಾನು ಆಡ್ಕೋತೀನಿ, ಹಾರ್ದಿಕ್ ಪಾಂಡ್ಯ ನೋಡ್ಕೋತಾರೆ ಅದನ್ನ ಮಾಡೋದನ್ನ ಅಂತ. ಸೊ ದಟ್ ಎಕ್ಸಾಕ್ಟ್ ನಾವೇ ನಮ್ಮ ಇದರಲ್ಲಿ ಏನಕ್ಕೆ ಒಂದು 5-6 ಸಲ ಮಾತಾಡ್ಬಿಟ್ಟಿದೀವಿ. ಅಂಡ್ ಒನ್ ಆಫ್ ಅವರ್ ಫಾಲೋವರ್ಸ್ ಸುಮಾರು ಸಲ ಇದ್ರ ಬಗ್ಗೆ ನಮ್ಮ ಪಾಡ್ಕಾಸ್ಟ್ ಹಾಕಿದಾಗ ಕಮೆಂಟ್ನು ಹಾಕ್ತಾ ಇರ್ತಾರೆ, ಕೆ ಎಲ್ ರಾಹುಲ್ ಏನ್ ಮಾಡ್ಬಿಟ್ರು, ಏನಕ್ಕೆ ಅಷ್ಟೊಂದು ಪ್ರೀತಿ ನಿಮ್ ಬಗ್ಗೆ ಅಂತ. ಇವಾಗ ಅವರೇನೆ ಈ ಪಾಡ್ಕಾಸ್ಟ್ ನೋಡಿ ನಿಮ್ಗೆ ಏನ್ ಅನ್ಸ್ತು ಅಂತ ಮತ್ತೆ ಹಾಕಿ ನೋಡೋಣ. ಮತ್ತೆ ಇನ್ನೊಂದು ನಂಗೆ ಇಲ್ಲಿ ಪಾಯಿಂಟ್ ತರಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ 23 ವರ್ಲ್ಡ್ ಕಪ್ ಅಲ್ಲಿ ಸ್ಲೋ ಆಡಿದ್ರು ಅಂತ ಹೇಳ್ತಾರೆ. ನಾನು ನನ್ನ ಕೊಲೀಗ್ ಅಂದ್ರೆ ರವಿಕಿರಣ್ ಎಲ್ಲರೂ ಗೊತ್ತಿದ್ದಾರೆ, ಈ ನಮ್ಮ ಪಾಡ್ಕಾಸ್ಟ್ ರವಿಕಿರಣ್ ಅಲ್ಲ, ಇನ್ನೊಬ್ರು ರವಿಕಿರಣ್ ಇದ್ದಾರೆ, ಅವರು ಒಳ್ಳೆ ಕ್ರಿಕೆಟರ್, ಲೆಗ್ ಸ್ಪಿನ್, ಮಿಡ್ಲ್ ಆರ್ಡರ್ ಬ್ಯಾಟು. ನಾನು ಒಂದು KL ಫ್ಯಾನ್ಸು, ಆಲ್ಮೋಸ್ಟ್ ಎಲ್ಲ KL ಫ್ಯಾನ್ಸು. ಎಲ್ಲರೂ ಹೇಳ್ತಾರೆ 23 ವರ್ಲ್ಡ್ ಕಪ್ ರಾಹುಲ್ ಇಂದ ಸೋತಿದ್ದು ಅಂತ. ಇನ್ ಕೇಸ್ ಆ ಗೇಮ್ ಅಲ್ಲಿ 101 ಬಾಲ್ 60 ಆಡ್ ಹೊಡಿತಾರೆ ಅವರು, ಅವ್ರು ಏನಾದ್ರು 60 ರನ್ಸ್ ಹೊಡೆದಿರಲಿಲ್ಲ ಅಂದ್ರೆ ಲೆಸ್ ದೆನ್ 200 ಇಂಡಿಯಾ ಆಲ್ಔಟ್ ಆಗಿರೋರು. ಲೆಸ್ ದೆನ್ 200 ಆಲ್ಔಟ್ ಆಗಿ 40 ಓವರ್ಸ್ ಮುಗಿದೋಗಿರೋದು. ಅಲ್ಲ, ಯಾರ್ಯಾರು KL ರಾಹುಲ್ ಇಂದ ಮ್ಯಾಚ್ ಸೋತ್ವಿ ಅಂತಂದ್ರು ಅಂದ್ರೆ ಅವಾಗ ನಾವು ಅರ್ಥ ಮಾಡ್ಕೋಬೇಕು ಕ್ರಿಕೆಟ್ ಎಷ್ಟು ಮಟ್ಟಿಗೆ ಅವ್ರಿಗೆ ಅರ್ಥ ಆಗತ್ತೆ ಅಂತ. ಅದ್ರ ಬಗ್ಗೆ ನಾವು ಜಸ್ಟಿಫಿಕೇಶನ್ ಕ್ಲಾರಿಫಿಕೇಶನ್ ಏನು ಕೊಡೋಷ್ಟಿಲ್ಲ ಅನ್ಸುತ್ತೆ. ಅವ್ರು ಯಾವ ಕಂಡೀಷನ್ ಅಲ್ಲಿ ಬಂದ್ರು, ಅವ್ರು ಹೆಂಗ್ ಆಡಿದ್ರು, ಅದಾದ್ಮೇಲೆ ಪಿಚ್ ಹೆಂಗೆ ಚೇಂಜ್ ಆಯ್ತು, ದೇರ್ ಇಸ್ ಸೋ ಮೆನಿ ಫ್ಯಾಕ್ಟರ್ಸ್. ಅಂಡ್ ಒಬ್ರ ಮೇಲೆ ಗೂಬೆ ಕೂಡಿಸ್ಲೇಬೇಕು ಅಂತಂದ್ರೆ ಅವರು ಹೇಳ್ಕೊಂಡಿದ್ದಾರೆ ಪಾಪ, ಎವ್ರಿ ಟೈಮ್ ನಾನು ಆಡ್ತೀನಿ ODIಯಲ್ಲಿ, ಮತ್ತೆ ನಾನು ಬಂದಾಗ ಅದು ಐ ಮೀನ್ ನಮ್ ಬೆಂಚ್ ಸ್ಟ್ರೆಂತ್ ಹಂಗಿದೆ. ಇವತ್ತು ಯಾವ್ದೋ ಇನ್ನೊಬ್ರದ್ದು ಮೀನ್ ನೋಡ್ತದೆ, 27 ಕೋಟಿ ಅಂದ್ರೆ ಬೇಸಿಕ್ಲಿ ಟೀಮ್ ಸ್ಟ್ರೆಂತ್ ಹೆಂಗಿದೆ ಅಂದ್ರೆ ಬೆಂಚ್ ಸ್ಟ್ರೆಂತ್ ನೋಡಿದ್ರೆ ಗೊತ್ತಾಗ್ಬೇಕು. ಹೌ ಸ್ಟ್ರಾಂಗ್ ದ ಟೀಮ್ ಇಸ್ ಅಂದ್ರೆ ಬೆಂಚ್ ಸ್ಟ್ರೆಂತ್ ನೋಡಿ ಹೆಂಗಿದೆ ಅಂತ, ಅವಾಗ ನಿಮ್ದು ಟೀಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ ಅಂತ ಜನರಲ್ ಸೇಯಿಂಗ್ ಕ್ರಿಕೆಟಿಂಗ್ ಟರ್ಮ್ಸ್ ಅಲ್ಲಿ. ಸೊ ಮೇ ಬಿ ರಿಡೆಂಪ್ಷನ್ ಫಾರ್ KL ರಾಹುಲ್. ಅವ್ರು ಅವಾಗ ರಿಗ್ರೆಟ್ ಮಾಡ್ತಾ ಇದ್ರು, ಆ ಶಾಟ್ ಆಡಬಾರ್ದಾಗಿತ್ತು, ಸ್ಟಕ್ ಇನ್ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ. ಬಟ್ ಮೇ ಬಿ ಇವಾಗ ಬೋತ್ ಗೇಮ್ಸ್ ವೆಲ್ ಫಿನಿಶ್ಡ್.
ಐ ಆಮ್ ಶೋರ್ ಇಡೀ ಟೂರ್ನಮೆಂಟಲ್ಲಿ ರಾಹುಲ್ ಆಡಿದ ರೀತಿ ಮತ್ತು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರೋ ರೀತಿ ನೋಡಿದ್ರೆ ಸುಮಾರು ಜನ ಅವ್ರ ಒಪಿನಿಯನ್ ತಿರುಗಿಸ್ಕೊಂಡಿರ್ತಾರೆ. ನಾಟ್ ಜಸ್ಟ್ ಆನ್ ದ 23 ವರ್ಲ್ಡ್ ಕಪ್ ಅಂತಲ್ಲ, ಇನ್ ಜನರಲ್ KL ರಾಹುಲ್ ಆಸ್ ಅ ಸೀನಿಯರ್ ಪ್ಲೇಯರ್ ಇನ್ ಇಂಡಿಯನ್ ಟೀಮ್ ಅವ್ರ ರೋಲ್ ಮುಂದೆ ಏನಾಗ್ಬೋದು ಅನ್ನೋದಕ್ಕೆ ಐ ಥಿಂಕ್ ಸುಮಾರು ಒಪಿನಿಯನ್ಸ್ ಚೇಂಜ್ ಆಗಿರುತ್ತೆ ಫಾರ್ ಗುಡ್ ರೀಸನ್. ಸೊ ಹೋಪ್ಫುಲಿ ದಟ್ ವಿಲ್, ಐ ಮೀನ್ ಇದು ಏನಕ್ಕೆ ಹೇಳ್ತೀವಿ ಅಂದರೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಅದು. ಕರ್ನಾಟಕದವರು ಅನ್ನೋದು ಒಂದು ಎಕ್ಸ್ಟ್ರಾ ಸೆಂಟಿಮೆಂಟ್ ಇದ್ರೂ KL ರಾಹುಲ್ ಅಂತ ಟ್ಯಾಲೆಂಟ್ಸ್ ನಿಮಗೆ ದಿನ ಸಿಗಲ್ಲ. ಅದು ಅದು ಆ ಟ್ಯಾಲೆಂಟೇ ಬೇರೆ. ಆ ಗಿಫ್ಟೇ ಬೇರೆ. ಟೈಮಿಂಗ್ ಇರೋದು, ಈ ಥರ ಸ್ವಿಚಿಂಗ್ ಗೇರ್ಸ್ ಎಬಿಲಿಟಿ ಅದೆಲ್ಲ ಅಷ್ಟು ಈಸಿ ಅಲ್ಲ. ಆ್ಯಂಡ್ ಅದ್ರ ಮೇಲೆ ಆ್ಯಡೆಡ್ ಸ್ಕಿಲ್ ಸೆಟ್ ಲೈಕ್ ವಿಕೆಟ್ ಕೀಪಿಂಗ್ ಮಾಡೋದಾಗಲಿ ಅಥವಾ ಏನಾದ್ರು ಲೀಡ್ ಮಾಡಬೇಕು, ಆಲ್ ಆಫ್ ಅ ಸಡನ್ ರೆಗ್ಯುಲರ್ ಲೀಡರ್ ಇಂಜುರಿ ಅಂದರೆ ಲೀಡ್ ಮಾಡಬೇಕು, ಈ ಥರ ಏನು ಮಲ್ಟಿ ಹೈಫಿನೆಟೆಡ್ ಸ್ಕಿಲ್ ಸೆಟ್ ಅಷ್ಟು ಈಸಿ ಅಲ್ಲ ಸಿಗೋದು ಕ್ರಿಕೆಟ್ ಅಂತ ಸ್ಪೋರ್ಟ್ಸಲ್ಲಿ. ಸೊ ಹೋಪ್ಫುಲಿ ಹಿ ವಿಲ್ ಹ್ಯಾವ್ ಸಮ್ ಗ್ರೇಟ್ ಟೈಮ್ ಇನ್ ದ ಡೇಸ್ ಕಮಿಂಗ್ ಅಹೆಡ್ ಫಾರ್ ಇಂಡಿಯಾ. ನೋಡೋಣ ಹೇಗೆ ಹೇಗೆ And ಹೋಗುತ್ತೆ ಅಂತ. one of the very few cricketers who averages close to 50 in one day format. ಗಂಭೀರ್ ಅವರೇ ಹೇಳಿದ್ರಲ್ಲ, KL ರಾಹುಲ್ 50 ಆವರೇಜ್ ಅಷ್ಟೇ. ಉಸ್ಕೋ ಬಿಟ್ಟು 85 ಗೇಮ್ಸ್ ನಾವು ನೋಡ್ತಾ ಇದೆ ಸ್ಟಾಟ್ಸ್. 85 ಗೇಮ್ಸ್ 49 ಆವರೇಜ್ ಇದೆ. ವೆರಿ ಫ್ಯೂ ಕ್ರಿಕೆಟರ್ಸ್ ಇನ್ ದ ಕರೆಂಟ್ ಲೈನ್ ಅಪ್ ಆಲ್ಸೋ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬಿಟ್ರೆ ಇವರೇ ಅನ್ಸುತ್ತೆ ನನ್ನ ಪ್ರಕಾರ ಆವರೇಜಿಂಗ್ 50. ಒಂದೇ ಔಟ್ ಆಗಿದ್ದ ಚಾಂಪಿಯನ್ಸ್ ಟ್ರೋಫಿಲಿ 114 ಆವರೇಜ್, 126 ಅನ್ಸುತ್ತೆ ಆವರೇಜ್. ಎನಿವೆ ಅಬೌವ್ 100. ಯಾ ಸೊ ನೆವರ್ದಲ್ಲಿ ಸ್ವಲ್ಪ ಡೈಗ್ರೆಸ್ ಆಗ್ತಾ ಇದೀನಿ ಅಂತಂದ್ರೆ, KL ರಾಹುಲ್ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿದ್ವಿ. ರಿಪೋರ್ಟ್ಸ್ ಬರ್ತಾರ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ಗೆ KL ರಾಹುಲ್ ಕ್ಯಾಪ್ಟನ್ಸಿ ಮಾಡಲ್ಲ ಅಂತಂದ್ಯಾರಂತೆ. ಅಕ್ಷರ್ ಪಟೇಲ್ ಅನೌನ್ಸ್ ಮಾಡಿದ್ರು. ಆಕ್ಚುಲಿ ಹೌದು ಅಕ್ಷರ್. ಅಂದ್ರೆ ಈಗಿರೋ ಸ್ಪೇಸ್ ಆಫ್ ಮೈಂಡ್ ಅಲ್ಲಿ ಅವರು ಬೆಟರ್ ಆಫ್ ಕಾಂಟ್ರಿಬ್ಯೂಟಿಂಗ್ ಆಸ್ ಅ ಪ್ಲೇಯರ್ ರಾದರ್ ದನ್ ಟೇಕಿಂಗ್ ಎ ಪ್ರೆಷರ್ ಅಗೇನ್ ಆಫ್ ಕ್ಯಾಪ್ಟನ್ಸಿ ಅಂತ ಅವ್ರ ಡಿಸಿಷನ್. ಆಲ್ ದ ಬೆಸ್ಟ್ IPL ಗೆ. ಸರ್ ಇದೊಂದು ನಾವು ಅದೇ ಅನ್ಕೋತಾ ಇದ್ವಿ. ಇವಾಗ ಅಕ್ಷರ್ ಪಟೇಲ್ಗೆ ವೈಸ್ ಕ್ಯಾಪ್ಟನ್ಸಿ ಏನಕ್ಕೆ ಕೊಟ್ರು ಅನ್ನೋದನ್ನ ಸಾಲ್ವ್ ಆಗತ್ತೆ ಕ್ವಶನ್ ಇದು. ಓಕೆ, ಸೊ ವಿತ್ ದಟ್ ಚಾಂಪಿಯನ್ಸ್ ಟ್ರೋಫಿ ಬಂದಿದೆ ಮನೆಗೆ. ಸೊ ನಮ್ಮ ಪ್ಲೇಯರ್ಸ್ ಖುಷಿ ಅಂದ್ರೆ ನಮಗೂ ಖುಷಿನೇ. ಚಾಂಪಿಯನ್ಸ್ ಟ್ರೋಫಿಯಿಂದ ಮುಗಿಯೋ ಮುಂಚೆ ಒಂದು ಕ್ವಶನ್ ಅಪ್ಪ ನಿಮ್ಮಿಬ್ರಿಗೂ. ಹೇಳಪ್ಪ. ಚಾಂಪಿಯನ್ಸ್ ಟ್ರೋಫಿಗೂ ವರ್ಲ್ಡ್ ಕಪ್ಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಒಂದು 10 ದಿನ ಕಮ್ಮಿ ಇದೆ ಅಷ್ಟೇ. ಎರಡು ಫಾರ್ಮ್ಯಾಟ್ ಸಿಮಿಲರ್ ಕಪ್ಪು ಈ ವರ್ಷ ಫಾರ್ಮ್ಯಾಟ್ ಸಿಮಿಲರ್. ಹೇಳು ಹೇಳು. ಅಲ್ಲಿ ಎಲ್ಲರ ಮೇಲೂ ಆಡಿದ್ರು, ಇಲ್ಲಿ ಆಡ್ಲಿಲ್ಲ ಅನ್ನೋದನ್ನ ಬಿಟ್ರೆ, ಅಲ್ಲ ನಾವು ರಿಡಂಪ್ಷನ್ ಅನ್ನೋದಕ್ಕೆ ವರ್ಲ್ಡ್ ಕಪ್ಗೆ ನಿಮ್ಗೇನ್ ಅನ್ಸುತ್ತೆ? ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋದು ರಿಡಂಪ್ಷನ್ ಹೆಂಗಾತ್ರಿ? ಇದು ರಿಗ್ಡ್ ಅಲ್ವಾ? ನಾವೇ ಗೆಲ್ಬೇಕಂತ. ಟ್ರಾವೆಲ್ ಮಾಡ್ತಾ ಇಲ್ಲ, ಹೋಮ್ ಗೇಮ್ ಟ್ರಾವೆಲ್ ಮಾಡ್ತಿಲ್ಲ. ಏನೋ ಹಾಕಿದ್ರಲ್ಲ, ಈ ಟೀಮು 700 ಕಿಲೋಮೀಟರ್ ಓಡಾಡ್ತು, ಈ ಟೀಮ್ 2000 ಕಿಲೋಮೀಟರ್ ಓಡಾಡ್ತು, ನಮ್ಮವ್ರು 0 ಕಿಲೋಮೀಟರ್ಸ್. ಅದೆಲ್ಲ ರಿಡಂಪ್ಷನ್ ಆಗಲ್ಲ ರೀ. ಅಂದ್ರೆ ಈ ಆಕ್ಚುಲಿ ಚಾಂಪಿಯನ್ಸ್ ಟ್ರೋಫಿ ಟಫರ್ ಫಾರ್ಮ್ಯಾಟ್, ಕಮ್ ಬ್ಯಾಕ್ ಮಾಡಕ್ ಕಷ್ಟ ಇದೆ. 23 ವರ್ಲ್ಡ್ ಕಪ್ ಅಲ್ಲಿ ನಾವು 9 ಮ್ಯಾಚ್ ಆಡ್ತೀವಿ ಅನ್ಸುತ್ತೆ ಬಿಫೋರ್ ಗೋಯಿಂಗ್ ಟು ದ ಸೆಮಿಫೈನಲ್ಸ್. ಸೊ ಒಂದು ಹೋದ್ರೆ ಇನ್ನೊಂದಿದೆ ಅಂತ ಬ್ಯಾಕಪ್ ಇದೆ. ಇಲ್ಲಿ ಒಂದು ಹೋದ್ರೆ ವಿ ಆರ್ ಆಲ್ಮೋಸ್ಟ್ ಔಟ್. ಟಫ್ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳೋದು ಇದನ್ನ. ಓನ್ಲಿ ದ ಟಾಪ್ 8 ಟೀಮ್ಸ್, ಚಾಂಪಿಯನ್ ಟೀಮ್ಸ್ ವಿಲ್ ಬಿ ಕಂಪೀಟಿಂಗ್ ಟು ವಿನ್ ದ ಟ್ರೋಫಿ. ಇಟ್ ನೈಟ್ ನಾಟ್ ಬಿ ಸೇಮ್. ಇಟ್ ಇಸ್ ನಾಟ್ ವರ್ಲ್ಡ್ ಕಪ್ ಎಂಟೈರ್ ವರ್ಲ್ಡ್ ಕ್ರಿಕೆಟಿಂಗ್ ಟೀಮ್ಸ್ ಬಂದು ಆಡುತ್ತೆ, ಇಲ್ಲದೆ ಇರ್ಬೋದು. ಬಟ್ ಟಾಪ್ 8 ಟೀಮ್ಸ್ ನ ICC ನೇ ಪಿಕ್ ಮಾಡಿ ಬಿಟ್ಟಿರೋದು ಇದನ್ನ. ಅಲ್ಲ, ಟಾಪ್ 8 ಅಲ್ಲಿ ಇರೋರು ಟಾಪ್ ಇರ್ತಾರೆ ಅಂತ ನಂಗೆ ಇನ್ನ ಡೌಟ್ ಇದೆ. ಒಂದು ನೇಷನ್ ಬಗ್ಗೆ ಗೊತ್ತಿಲ್ಲ. ಬೇರೆ ಪಾಪ ಯಾರೋ ವೆಸ್ಟ್ ಇಂಡೀಸ್ ಶ್ರೀಲಂಕಾ ಬಂದಿದ್ರೆ ಇನ್ನ ಬೆಟರ್ ಫೈಟರ್ ಅದೇ ಅನಿಸ್ತಾ ಇತ್ತು. ಹೋಸ್ಟ್ ನೇಷನ್ ಅಂತ ಕೊಟ್ಟಿದ್ರು ಪಾಪ, ಏನ್ ಮಾಡಕ್ಕಾಗಲ್ಲ. ಅಂಡ್ ಇನ್ನೊಂದು ಇವತ್ತು ICC ಅವ್ರದೇ ಟೀಮ್ ಆಫ್ ದ ಟೂರ್ನಮೆಂಟ್ ಅಂತ ನೋಡ್ತಾ ಇದ್ರೆ, ಗ್ರೂಪ್ ಬಿ ಇಂದ ಯಾರು ಇಲ್ಲ. 3 ಟೀಮು: ಇಂಡಿಯಾ, ನ್ಯೂಜಿಲೆಂಡ್, ಅಫ್ಘಾನಿಸ್ತಾನ್ ಪ್ಲೇಯರ್ ಮೆಜಾರಿಟಿ ಇಂಡಿಯಾ, ಅದ್ ಬಿಟ್ರೆ ನ್ಯೂಜಿಲೆಂಡ್. ಇನ್ನು ಯಾರು ಇಲ್ಲ. ಇಂಡಿಯಾ 5 ಜನ ಅನ್ಸುತ್ತೆ. ಓಕೆ, ಸೊ ಅಲ್ಲಿಗೆ ಒಂದು 50 ಓವರ್ ಫಾರ್ಮ್ಯಾಟು, ಮಲ್ಟಿನೇಷನ್ ಟೂರ್ನಮೆಂಟು ಇದೆಲ್ಲ ಮುಗ್ದಿದೆ. ICC ಇವೆಂಟ್ ಮುಗ್ದಿದೆ. ICC ಇವೆಂಟ್ ಮುಗೀತು ಅಂದರೆ ICC ಇವೆಂಟ್ ಹಬ್ಬ ಅಂತ ಹೇಳೋಕ್ಕಲ್ಲ, ಏನೋ ನವರಾತ್ರಿ ಹಬ್ಬದ ಥರ ಅಲ್ಲ, ಒಂದಿನದ ಹಬ್ಬ. ಗಣೇಶನ ಹಬ್ಬ, ಯುಗಾದಿ, ಈ ಥರ ICC ಟೂರ್ನಮೆಂಟು ಈಗ ಬರುತ್ತೆ ನೋಡಿ. ನವರಾತ್ರಿ, ದೀಪಾವಳಿ ಸೇರಿಸಿ ನೆಕ್ಸ್ಟ್. ಅದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಇದ್ರ ಮಧ್ಯ ವುಮೆನ್ಸ್ IPL ಶುರುವಾಗಿತ್ತು. ಸೊ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಆಪರ್ಚುನಿಟಿ ಲಾಸ್ಟ್. ಇವತ್ತು ದ ಡೇ ವಿ ಆರ್ ರೆಕಾರ್ಡಿಂಗ್, ಮುಂಬೈ ಇಂಡಿಯನ್ಸ್ ಮೇಲೆ ಗೆದ್ದಿದ್ದಾರೆ RCB ವುಮೆನ್ನು 11 ರನ್ನಿಂದ. ಫಾರ್ಮ್ ಕಂಡುಕೊಂಡಿದ್ದಾರೆ 3 ಜನ. ಅಂದರೆ ಒಬ್ಬರು ಫಾರ್ಮಲ್ಲಿ ಇದ್ದರು, ಇನ್ನಿಬ್ಬರು ಫಾರ್ಮ್ ಕಂಡುಕೊಂಡಿದ್ದಾರೆ. ಮತ್ತೆ ಅಲ್ಲಿ ಟೂರ್ನಮೆಂಟಲ್ಲೇ ಫಾರ್ಮಲ್ಲಿ ಇದ್ದರು, ಟೂರ್ನಮೆಂಟಲ್ಲೇ ಕಳ್ಕೊಂಡ್ರು, ಟೂರ್ನಮೆಂಟಲ್ಲೇ ಬಂತು. ಲಿಟಲ್ ಟೂ ಲೇಟ್. ಏನನ್ಸುತ್ತೆ? ನಮ್ಗೆ ಆತರ ಹೊಡೆ ಕೆಪಾಸಿಟಿ ಇತ್ತು ಅಂತ ನನಗೂ ಗೊತ್ತಿಲ್ಲ. ಇವತ್ತೇ ನೋಡಿ 10 ಬಾಲೆಲ್ಲ 30 ಹೊಡೆದು. ಅಲ್ಲ, ಅದೇ ಡಿಫ್ರೆನ್ಸ್ ಆಗಿರೋದು ಇವತ್ತು ಹಂಗೆ ನೋಡಕ್ ಹೋದ್ರೆ. ಎಕ್ಸಾಕ್ಟ್ಲಿ 11 ರನ್.
ಸೊ ಲೇಟಾಗಿ ಬಂದಿದ್ದಾರೆ, ಮೇ ಬಿ ನಥಿಂಗ್ ಟು ಲೂಸ್ ಅನ್ನೋ ಆಟಿಟ್ಯೂಡ್ ಅಲ್ಲಿ ಕೆಲವು ಟೀಮ್ಗಳು ಈ ಥರ ಆಡ್ತಾರೆ, ಆ ಆಟಿಟ್ಯೂಡ್ ಅಲ್ಲಿ ಆಡ್ತಿರ್ಬೋದೇನೋ. ಬಟ್ ಐ ಥಿಂಕ್ ಅಫ್ಕೋರ್ಸ್ ನಮ್ಮ RCB ವಿಮೆನ್ ಟೀಮಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗಿತ್ತು ವಿತ್ ಇಂಜುರೀಸ್ ಕೂಡ. ಅದ್ರ ಬಗ್ಗೆ ಒಂದು ರೀಸನ್ ಅಂತ ಹೇಳ್ಬೋದೇನೋ. ಬಟ್ ಐ ಥಿಂಕ್ ಲೀಡರ್ಶಿಪ್ ಹೆಸ್ ಬಿನ್ ಫೌಂಡ್ ವಾಂಟಿಂಗ್. ಫಸ್ಟ್ 2 ಗೇಮ್ಸ್ ಆದ್ಮೇಲೆ ನೆಕ್ಸ್ಟ್ 2 ಗೇಮ್ಸ್ ಆಕ್ಚುಲಿ ಅಲ್ಲಿ ಸ್ವಲ್ಪ ಎಡ್ಬಿದ್ದು. ಈಸಿ ಆಕ್ಚುಲಿ ನಾವು ಟಾಪ್ ಇವಾಗ ಎಷ್ಟು 8 ಪಾಯಿಂಟ್ ಫಿನಿಶ್ ಆಗಿದೆ. 6 ಒಂದು ಗೇಮ್ ಈ ಕಡೆ ಆಗಿದ್ರು ವಿ ವುಡ್ ಹ್ಯಾವ್ ಬೀನ್ ಥ್ರೂ. ಅಲ್ಲ ಥ್ರೂ ಬಿಡಿ, ನಾನು ಹೇಳ್ತಾ ಇರೋದು 10 ಪಾಯಿಂಟ್ ಟೇಬಲ್ ಟಾಪರ್ಸ್. ಆ 2 ಗೇಮು ಪ್ರಾಕ್ಟಿಕಲ್ ಮಿಸ್ಟೇಕ್ಸ್ ಇಂದ ಹೋಗಿದ್ದು ಬೆಂಗಳೂರಲ್ಲಿ. ಈಸಿಯಾಗಿ ಟಾಪ್ 2 ಟೀಮ್ಸ್ ಕ್ವಾಲಿಫೈ ಆಗಿರ್ತದೆ. ಸೆಕೆಂಡ್ ಥರ್ಡ್ ಎಲಿಮಿನೇಟರ್ ಆಡ್ತಾರೆ ಹಿಂಗಿದ್ರು. ಫಿನಿಶ್ ಟೇಬಲ್ ಟಾಪ್ ದೇ ವುಡ್ ಹ್ಯಾವ್. ಅದೇ ಗೊತ್ತಿಲ್ಲ, ಈ ಕೂಡ ಫಿನಿಶ್ ಟಾಪ್ ಟೇಬಲ್ ಟಾಪರ್ ಸಿಗ್ತದೆ. ಯಾಕಂದ್ರೆ ಅದಾಗಿದ್ದು ಒಂದು ಮುಂಬೈ, ಇನ್ನೊಂದು ಯಾವುದು ಯುಪಿ ವಾರಿಯರ್ಸ್. ನೀವೇ ಹಾಡ್ಲಕ್ಕ RCB ಕಪ್ಪು ಇಲ್ಲ ಅಲ್ಲಿಲ್ಲ ಅಂತಂದ್ರೆ ಆಡ್ಗಳು ಆಲ್ರೆಡಿ ಬರ್ತಾ ಇದೆ. 18ನೇ IPL ನಂಬರ್ 18. ಇಲ್ಲೂ ಕೂಡ ನಂಬರ್ 18 ಇತ್ತು. ಫಾರ್ಮ್ ಅಲ್ಲಿ ಇದಾರೆ. ಸೊ ಎಸ್, ಲೆಟ್ಸ್ ಹೋಪ್ ಇದು ಈ ಫಾರ್ಚೂನ್ಸ್ ಕ್ಯಾರಿ ಆಗಲ್ಲ ಅಂತ. ಸೊ ಬೈ ದೆನ್ 22ನೇ ತಾರೀಕು ಶುರು ಆಗ್ತದೆ. ಹೇಳಿ ಸಚಿನ್. ಮತ್ತೆ ಈ ವರ್ಷನೂ ಇಟ್ adds up to 9. 18 adds up to 9. So we never know. 9, what is the significance of 9? ಸುಮ್ಮನೆ ಮ್ಯಾಚ್ ಆಗ್ತಾ ಇದೆ. ತಾಲಾ ಫಾರ್ ರೀಸನ್ ಅಂತಾರೆ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್? ಅಷ್ಟೇ, ಸೇಮ್ ಸಿಗ್ನಿಫಿಕೆನ್ಸ್. ಅದು ಅವ್ರ ಜರ್ಸಿ ನಂಬರ್ 7 ಇವ್ರು 18 ಅಲ್ಲ. ಬಟ್ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ RCB ನನಗೆ ಇದುವರೆಗೂ ಲೈಕ್ ಫಿಟ್ನೆಸ್ ರಿಪೋರ್ಟ್ ಆಗ್ಲಿ ಅಥವಾ ರೀಪ್ಲೇಸ್ಮೆಂಟ್ ಆಗ್ಲಿ ಇದ್ರದ್ದು ಕೇಳಿಲ್ಲ. ಜೇಕಬ್ ಬೆಥೆಲ್ ಬರ್ತಾರ ನೀವೇ ಹೇಳಿದ್ರಿ ಅಲ್ವಾ? ಅಲ್ಲ, ಅದು ಯಾವ್ದೋ ಈ ಸುಮಾರು ಆತರ ರಿಪೋರ್ಟ್ಸ್ ಬರ್ತಾನೆ ಇರುತ್ತೆ. ಯಾವ್ದೋ ಮೊನ್ನೆ ಒಂದ್ ವರ್ಷ ಮನೋಜ್ ಬಾಂಡ್ಗೆ ರೀಪ್ಲೇಸ್ಮೆಂಟ್ ಸ್ಮರಣ್ ರಮೇಶ್ ಅಲ್ಲ, ರವಿಚಂದ್ರ, ಸಾರಿ ರವಿಚಂದ್ರನ್. ಅದೇ. ಸೊ ಐ ಮೀನ್ ಅದು ಅಫಿಷಿಯಲ್ ಪೇಜ್ ಅಲ್ಲಿ ಹಾಕೋ ತನಕ ನಮ್ಗೆ ಗೊತ್ತಿರಲ್ಲ. ಕ್ವೈಟ್ ಇಂಟ್ರೆಸ್ಟಿಂಗ್. ಒಂಥರ ಎಲ್ಲ ಟೀಮ್ ನೋಡ್ತಾ ಇದೀವಿ ಆಲ್ರೆಡಿ. ಸುಮಾರು ಪ್ಲೇಯರ್ಸ್ ಬಂದಾಗಿದೆ ಡಗ್ಔಟ್ ಆಲ್ರೆಡಿ. ಐ ಮೀನ್ ಲೈಕ್ ಇಲ್ಲಿ ಬೆಂಗಳೂರು ಕ್ಯಾಂಪ್ಗೆ ಆಲ್ರೆಡಿ. ಆದ್ರೂ ಅನೌನ್ಸ್ ಮಾಡಿಲ್ಲ. ಮುಂಬೈ ಅವರೇನೋ ಅನೌನ್ಸ್ ಮಾಡಿದ್ರು, ಬ್ರೆಂಡನ್ ಕಾರ್ಸ್ ಅವ್ರಿಗೆಲ್ಲ ರೀಪ್ಲೇಸ್ಮೆಂಟ್. RCB ಇದು ಗೊತ್ತಿಲ್ಲ ಏನ್ ಸ್ಟೇಟಸ್ ಅಂತ. ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಅವ್ರನ್ನ ಅನ್ಬಾಕ್ಸ್ ಮಾಡ್ತಾರೆ ಅನ್ಸುತ್ತೆ. ಇರ್ಬೋದು, ಹೈ ಚಾನ್ಸಸ್. ಅಂಡ್ ಈ ಟೈಮ್ ಏನೋ ಜರ್ಸಿ ರಿವೀಲ್ ಏನೋ ಇದಾಗಿತ್ತು, ಮುಂಚೆನೆ ತೋರಿಸ್ಬಿಟ್ಟು ಅಂಡ್ ಬ್ಯಾಕ್ ಟು ಬ್ಲಾಕ್ ಅಂಡ್ ರೆಡ್. ಅದು ನಂಬಕ್ಕಾಗಲ್ಲ. ಅದು ಅಫಿಷಿಯಲ್ ಹ್ಯಾಂಡಲ್ ಇಂದ ಬಂದಿಲ್ವಲ್ಲ. ಇಲ್ಲ ಅಂದ್ರೆ ಲೈಕ್ ಐ ಮೀನ್ ಇಫ್ ಯು ಲುಕ್ ಅಟ್ ದಟ್ ಹೋಮ್ ಕಮಿಂಗ್ ಯಾವ್ದಾದ್ರು ಪೋಸ್ಟ್ ಗಳು ಹಾಕ್ತಾ ಇದಾರೆ ಅವರೆಲ್ಲ ಹಾಕೊಂಡ್ರೆ ಜರ್ಸಿ ಲಾಸ್ಟ್ ಇಯರ್ ಜರ್ಸಿ ಅಂತೂ ಅಲ್ಲ. ಅದ್ರ ಮೇಲೆ ನಿಮ್ಗೆ ಇವ್ರದೆಲ್ಲ ಸ್ಪಾನ್ಸರ್ ಎಲ್ಲ ಚೇಂಜ್ ಆಗಿದೆ. ಸೊ ಅದರಲ್ಲಿ ಬ್ಲಾಕ್ ಅಂಡ್ ರೆಡ್ ಇದೆ. ಸೊ ಹೋಪಿಂಗ್ ಅದೇ ಇರತ್ತೆ ಅಂತ. ಹೋಪಿಂಗ್ ಅಲ್ಲ, ಥಿಂಕ್ ಲೈಕ್ ನಾನು ಮೋಸ್ಟ್ಲಿ ಅದೇ ಇರತ್ತೆ ಅಂತ ಅನ್ಸುತ್ತೆ. ಹಬ್ಬ ಸ್ಟಾರ್ಟ್ ಆಗುತ್ತೆ. ನೋಡೋಣ, ನಾವು ಏನೇನೋ ಅನ್ಕೋತಾ ಇದೀವಿ ಏನೇನಾಗುತ್ತೆ ನಮ್ ಕಡೆಯಿಂದ ಅಂತ ಹಬ್ಬಕ್ಕೆ. ನಮ್ದು ಜರ್ಸಿ ರಿವೀಲ್ ಮಾಡಬಹುದು ಅವತ್ತಿನ ದಿವಸ, ಜಸ್ಟ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಟೂರ್ನಮೆಂಟ್. ಹೌದಾ? ನೋಡೋಣ ಅಂತ ಅನ್ಕೊಂಡಿದೀವಿ. RCB ತರ ಸಸ್ಪೆನ್ಸ್. ಆಗ್ಲಿ ಅನ್ಬಾಕ್ಸ್ ಮಾಡೋಣ ನಾವು. ಆಲ್ರೈಟ್. ಸೊ ಯಾರ್ಯಾರು ಅನ್ಬಾಕ್ಸ್ ಇವೆಂಟ್ಗೆ ಹೋಗ್ತಾ ಇದೀರಾ ಕಮೆಂಟ್ಸ್ ಅಲ್ಲಿ ಹೇಳಿಪಾ. ಯಾರ್ಯಾರು ಹೋಗ್ತಾ ಇದೀರಾ ಹೇಳಿ. ಬಂದ್ಮೇಲೆ ಹೇಗಿತ್ತು ಅಂತ ಕೂಡ ಹೇಳಿ ಕಮೆಂಟ್ಸ್ ಅಲ್ಲಿ. ಸೊ ನಿಮ್ ಮೂಲಕ ನಾವು ತಿಳ್ಕೊತೀವಿ. ನಾವು ಲೈವ್ ಸ್ಟ್ರೀಮಿಂಗ್ ಏನಾದ್ರು ಬಂದ್ರೆ ಚೂರು ಪಾರು ನೋಡ್ಕೋತೀವಿ, ಇಲ್ಲ ಅಂತಲ್ಲ. ಬಟ್ ಐ ಡೋಂಟ್ ಥಿಂಕ್ ನಾವು ಅನ್ಬಾಕ್ಸ್ ಇವೆಂಟ್ಗೆ ಹೋಗಕ್ಕೆ ವಿತ್ ಅವರ್ ಕರೆಂಟ್ ಕಮಿಟ್ಮೆಂಟ್ಸ್. ಬಟ್ ವಾಟ್ ವಿ ಕ್ಯಾನ್ ಕಮಿಟ್ ಟು ಇಸ್ ಈಗ ಬರ್ತಿರೋ ಫ್ರೀಕ್ವೆನ್ಸಿಗಿಂತಲೂ ಬೆಟರ್ ಫ್ರೀಕ್ವೆನ್ಸಿನಲ್ಲಿ ನಾವು ಮಾತಾಡ್ತೀವಿ IPL ಬಗ್ಗೆ. ಅಟ್ಲೀಸ್ಟ್ RCB ಮ್ಯಾಚಸ್ ಬಗ್ಗೆ ಮಾತಾಡಕ್ಕಂತೂ ಟ್ರೈ ಮಾಡ್ತೀವಿ ಇಮಿಡಿಯೇಟ್ ಆಗಿ. ಒಳ್ಳೆ ಟೂರ್ನಮೆಂಟ್ ಅಂತೂ ಆಗುತ್ತೆ, ಯಾಕೆಂದ್ರೆ ಪ್ರತಿ ಟೀಮು ಸೂಪರ್ ಆಗಿ ಸ್ಟ್ಯಾಕ್ ಅಪ್ ಆಗಿದೆ. ಇದ್ರದ್ದು ಆಲ್ರೆಡಿ ನಾವು ರಿವ್ಯೂ ಕೂಡ ಮಾಡಿದೀವಿ. ಪ್ರತಿ ಟೀಮು ಸಕಲಾಗಿ ಸ್ಟ್ಯಾಕ್ ಅಪ್ ಆಗಿದೆ. ಡಿಫಿಕಲ್ಟ್ ಟೂರ್ನಮೆಂಟ್ ಅನ್ಸುತ್ತೆ ಈಗ. ಸುಮ್ಮನೆ ಆನ್ ಪೇಪರ್ ನೋಡಿದ್ರೆ ಯಾವ ಟೀಮ್ಗೂ ಕ್ಲಿಯರ್ ಅಡ್ವಾಂಟೇಜ್ ಇದೆ ಅಂತಲ್ಲ, ಗೊತ್ತಾಗುತ್ತೆ ವಿತಿನ್ ಅ ವೀಕ್ ಯಾರ್ಯಾರು ಹೇಗೆ ಬರ್ತಾ ಇದಾರೆ ಅಂತ. ಆಲ್ರೆಡಿ ಅಲ್ಲಿ ಬುಮ್ರಾ ಅವ್ರ ಫಸ್ಟ್ 2 ವೀಕ್ಸ್ ಇಲ್ಲ, ಮಯಾಂಕ್ ಯಾದವ್ ಅವ್ರ ಫಸ್ಟ್ 2 ವೀಕ್ಸ್ ಇಲ್ಲ. ಅದು ಅಫಿಷಿಯಲ್ ಹ್ಯಾಂಡಲ್ ಅಲ್ಲ, ಬಟ್ ಬರ್ತಾ ಇಲ್ಲ ಆಸ್ ಪರ್ ರಿಪೋರ್ಟ್ಸ್. ಮಯಾಂಕ್ ಯಾದವ್ ಅವ್ರ ಕಡೆ ಫಸ್ಟ್ 2 ವೀಕ್ಸ್ ಇಲ್ಲ. ಅಂಡ್ ಇನ್ನೊಂದು ಬಿಗ್ ನ್ಯೂಸ್ ಓಡಾಡ್ತಾ ಇರೋದು, ಹ್ಯಾರಿ ಬ್ರೂಕ್ ಹ್ಯಾಸ್ ಪುಲ್ಡ್ ಔಟ್. ಅದು ಕನ್ಫರ್ಮ್ಡ್. ಅದು ಅಫಿಷಿಯಲ್ ಆಗಿ ಬಂದಿದೆ. ಸೊ ಆಸ್ ಪರ್ ಹೊಸ ರೂಲ್ ಪ್ರಕಾರ ಅವರು ಇನ್ನ 2 ವರ್ಷ ನೆಕ್ಸ್ಟ್ 3 ಇನ್ಕ್ಲೂಡಿಂಗ್ ದಿಸ್ 3 ಇಯರ್ಸ್ ಆಡೋಂಗಿಲ್ಲ. ಸೊ ಯಾರು ಇರಬಹುದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ರಿಪ್ಲೇಸ್ಮೆಂಟ್ ಫಾರ್ ಹ್ಯಾರಿ ಬ್ರೂಕ್? ಕಷ್ಟ ಇದೆ, ಇದದ್ದು ಗೊತ್ತಿಲ್ಲ. ಮತ್ತೆ ಪೃಥ್ವಿ ಶಾ ಹಿಡ್ಕೊಂಡ್ ಬರ್ತಾರೆ. ನನಗೇನೋ ಮಯಾಂಕ್ ಅವ್ರ ಚಾನ್ಸಸ್ ಇದೆ, ಆರ್ ಕರುಣ್. ಮಯಾಂಕ್ ಅಗರ್ವಾಲ್ ಹೈ ಪಾಸಿಬಿಲಿಟಿ.
ಬಟ್ ಏನ್ ಗೊತ್ತಾ, ಹ್ಯಾರಿ ಬ್ರೂಕ್ ಅವ್ರಿಗೆ ಮಿಡ್ಲ್ ಆರ್ಡರ್ ಬೇಕಾಗಿತ್ತು. ನಿಮ್ಗೆ ಆಲ್ರೆಡಿ ಅವ್ರಿಗೆ ಓಪನಿಂಗ್ ಬ್ಯಾಟರ್ಸ್ಗೆ ಇವಾಗ KL ರಾಹುಲ್ ಅವ್ರು ಯಾವ ಪೊಸಿಷನ್ ಆಡ್ತಾರೆ ಗೊತ್ತಿಲ್ಲ. ಆ ನಮ್ಗೆಲ್ಲರಿಗೂ ಗೊತ್ತು ಕರ್ನಾಟಕದಿಂದ ಇನ್ನೊಂದು ಪ್ಲೇಯರ್ ಓಪನಿಂಗ್ ಅಲ್ಲಿ ಎಂತ ಫಾರ್ಮ್ ಅಲ್ಲಿ ಇದಾರೆ ಅಂತ. ಸೊ ಅವರು ಲೈಕ್ ಆಟೋಮೆಟಿಕ್ ಚಾಯ್ಸ್ ಆಗ್ತಾರೆ ಅಂತ ಅನ್ಸ್ತಾ ಇದೆ ಕರುಣ್ ನಾಯರ್. ಅದಲ್ದಂಗೆ ಮತ್ತೆ ಮಯಾಂಕನ್ ತಗೊಂತಾರ ಅಥವಾ ಮಿಡ್ಲ್ ಆರ್ಡರ್ ಅಲ್ಲಿ ಯಾರನ್ನ ಬ್ಯಾಟರ್ಗಳನ್ನ ನೋಡ್ಬೇಕು. ಹ್ಮ್ ನಮಗೆ ಬೇಡ ರಿಪ್ಲೇಸ್ಮೆಂಟ್ ಅಂತಾನು ಎದುರು ಇರ್ಬೋದು ಅವ್ರಿಗೆ. ಹೆಂಗಿದ್ರು KL ರಾಹುಲ್ ಇದಾರೆ, ಅಭಿಷೇಕ್ ಪರೋಲ್ ಇದಾರೆ, ಕರುಣ್ ನಾಯರ್ ಇದಾರೆ. ಅವ್ರಿಗೊಂಥರ ಕರುಣ್ ನಾಯರ್ ಫಾರ್ಮ್ ಬಂದ್ಮೇಲೆ ಅನ್ಕೋತಾ ಇರ್ತಾರೆ, ಈ ಏನ್ ಮಾಡೋದು, ಯಾರು ನಡೆಸೋದು, ಇವ್ರನ್ನು ಫಿಟ್ ಮಾಡಬೇಕು ಅನ್ಕೊಂಡು. ಇವತ್ತು DRS ಲೈವ್ ಕೂಡ ನೋಡ್ತಾ ಇದೆ, ವಿಜಯ್ ಸರ್ ಇರ್ಲಿಲ್ಲ ಅಲ್ಲಿ, ಏನೋ ಡೆಲ್ಲಿ ಕ್ಯಾಪಿಟಲ್ಸ್ ಮೀಟಿಂಗ್ ಇತ್ತು ಅಂತ ಬಂದಿರಲಿಲ್ಲ. ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಸ್ಕೌಟ್ ಬೇರೆ, ಸೊ ವಿನೋ ಸ್ಕೌಟಿಂಗ್ ಹೆಡ್. ನಮ್ಮ ಮನವಂತ್ ಕೂಡ ಅಲ್ಲೇ ಇದಾರಪ್ಪ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ. ಅಟ್ಲೀಸ್ಟ್ ಒಂದೆರಡು ಮ್ಯಾಚ್ ಅನ್ನ ಸಿಗುತ್ತೆ ಅಂತ ಹೋಪಿಂಗ್. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರಿಗೆ. ಇಟ್ ವಿಲ್ ಹೆಲ್ಪ್ ಹಿಸ್ ಫ್ಯೂಚರ್. ಅಬ್ಸಲ್ಯೂಟ್ಲಿ. ಓಕೆ, ಸೊ ವಿತ್ ದಟ್ ಐ ಥಿಂಕ್ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ. ಶಾರ್ಟ್ ಎಪಿಸೋಡ್ ಮಾಡೋಕೆ ಅಂದ್ಕೊಂಡಿದ್ವಿ, ಶಾರ್ಟ್ ಏನು ಆಗಿಲ್ಲ ಅನ್ಸುತ್ತೆ. ಐ ಥಿಂಕ್ ವಿ ಹ್ಯಾವ್ ಡನ್ ದ ಯೂಶುವಲ್ 45+ ಮಿನಿಟ್ಸ್ ಪಾಡ್ಕಾಸ್ಟೇ ಮಾಡಿದ್ದೀವಿ. ಸೊ ಗುಡ್ ಅಮೌಂಟ್ ಆಫ್ ಕ್ರಿಕೆಟ್ ಟು ಕಮ್ ಅಪ್. ತುಂಬ ಮಾತಾಡೋದಿದೆ, ಮಾತಾಡೋಣ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ಎಪಿಸೋಡ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಒನ್ಸ್ ಅಗೇನ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರುವಂಥ ಇಂಡಿಯಾಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡಿ ಫ್ರೆಶ್ ಆಗಿ ಹೇಳೋಣ 22ನೇ ತಾರೀಕಿಗೆ. ಖಂಡಿತ. ಗುಡ್ ನೈಟ್. Bye bye. ಎಲ್ರಿಗೂ ಗುಡ್ ನೈಟ್ ಕಣ್ರಪ್ಪ, ಬಾಯ್.